ಸ್ವಾಗತ. ನಾವು ಅಧ್ಯಯನಕ್ಕೆ ತೆಗೆದುಕೊಂಡಿರುವಂತಹ ಗ್ರಂಥ ಮಾನವ ಎಲ್ಲಿಂದ ಹೇಗೆ ಮತ್ತು ಎಲ್ಲಿಗೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಈ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ತಾ ಬಂದಿದ್ದೇವೆ. ಸೌರಬ್ರಹ್ಮಾಂಡೇಶ್ವರನ ಈ ಸಂಸರಣಾ ಯೋಜನೆಯಲ್ಲಿ ಸೌರಬ್ರಹ್ಮಾಂಡೇಶ್ವರನ ಅಡಿಯಲ್ಲಿ ನಡೀತಾ ಇರತಕ್ಕಂತಹ ಈ ಜೀವ ವಿಕಾಸ ಯೋಜನೆಗಳಿದೆಯಲ್ಲ, 10 ಯೋಜನೆಗಳಲ್ಲಿ ಭೂ ವಿಕಾಸ ಯೋಜನೆ ಕೂಡ ಒಂದು. ಈ ಭೂ ವಿಕಾಸ ಯೋಜನೆಯಲ್ಲಿ 7 ಗ್ರಹ ಸರಪಳಿಗಳಿವೆ. ಈ ವಿಚಾರನೆಲ್ಲ ನಾವು ತಿಳ್ಕೊಳ್ತಾ ಬಂದ್ವಿ ಅಲ್ವಾ. ಈ 7 ಗ್ರಹ ಸರಪಳಿಗಳಲ್ಲಿ ಅಥವಾ ಈ 7 ಗ್ರಹಮಾಲೆಗಳಲ್ಲಿ 3ನೆಯ ಗ್ರಹಮಾಲೆಯ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ವಿ. 3ನೆಯ ಗ್ರಹಮಾಲೆ ಅಂದರೆ ಚಂದ್ರ ಗ್ರಹಮಾಲೆ ಅಂತ ಕೂಡ ನಾವು ಕರೀತಕ್ಕಂಥದ್ದು. ಈ 3ನೆಯ ಗ್ರಹಮಾಲೆ ಇಲ್ಲಿ 7 ಗ್ರಹಗಳಿದೆ. 7 ಗ್ರಹಗಳ ಒಂದು ಸರಪಳಿ. ಈ ಒಂದು ಸರಪಳಿಯಲ್ಲಿ ಅತ್ಯಂತ ಕೆಳಗಿನ ಲೋಕದಲ್ಲಿ ಇರುವಂತಹ ಗ್ರಹನೇ ಚಂದ್ರಗ್ರಹ. ಅತ್ಯಂತ ಕೆಳಗಡೆ ಇರತಕ್ಕಂತಹ ಚಂದ್ರಗ್ರಹದ ಹೆಸರನ್ನೇ ಈ ಒಂದು ಸರಪಳಿಗೂ ಕೂಡ ಇಟ್ಟಿರುವಂಥದ್ದು. ಚಂದ್ರ ಮಾಲಾ ಸರಪಳಿ ಅಥವಾ ಚಂದ್ರಗ್ರಹಮಾಲೆ ಅಂತ ಇದನ್ನು ಕರೀತಾರೆ. ಈ ಚಂದ್ರಗ್ರಹಮಾಲೆಯಲ್ಲಿ ಈ ಜೀವ ವಿಕಾಸ ಅನ್ನೋದು ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಸಾಕಷ್ಟು ತಿಳ್ಕೊಳ್ತಾ ಬಂದ್ವಿ ಹಿಂದಿನ ಒಂದು 2-3 ಉಪನ್ಯಾಸಗಳಲ್ಲಿ. ಜೀವ ಚೈತನ್ಯ ಯಾವುದೇ ಒಂದು ಗ್ರಹಮಾಲೆಯಲ್ಲಿ 7 ಸಾರಿ ಸುತ್ತುವಂಥದ್ದು. ನಾವು ಈ ಚಿತ್ರದಲ್ಲಿ ನೋಡಬಹುದು. ಎ ಇಂದ ಜಿ ವರೆಗೆ 7 ಗ್ರಹಗಳನ್ನು ನಾವು ಈ ಮಾಲೆಯಲ್ಲಿ ತೋರಿಸಿರ್ತಕ್ಕಂಥದ್ದು. ಜೀವ ಚೈತನ್ಯ ಎ ಗ್ರಹದಿಂದ ಜಿ ಗ್ರಹದ ಕಡೆಗೆ ಚಲಿಸುತ್ತೆ, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್. ಎ ಇಂದ ಜಿ ಗ್ರಹದ ಕಡೆಗೆ, ಅಲ್ಲಿ ಆರೋ ಮಾರ್ಕಲ್ಲಿ ತೋರಿಸಿದ್ದೇವಲ್ಲ ಹಾಗೆ 7 ಬಾರಿ ಜೀವ ಚೈತನ್ಯ ಇಲ್ಲಿ ಸುತ್ತುವಂಥದ್ದು. ಒಂದೊಂದು ಬಾರಿ ಸುತ್ತುವುದಕ್ಕೂ ಕೂಡ ನಾವು ಒಂದೊಂದು ಪ್ರದಕ್ಷಿಣೆ ಅಂತ ಹೇಳ್ತೇವೆ. ಈ ಚಂದ್ರಗ್ರಹ ಮಾಲೆಯಲ್ಲಿ 4 ಮತ್ತು 5ನೆಯ ಪ್ರದಕ್ಷಿಣೆಯಲ್ಲಿ ಯಾವ ಯಾವ ವಿದ್ಯಮಾನಗಳು ಜರುಗುತ್ತಾ ಇದ್ದವು, ಯಾರ್ಯಾರು ಇದ್ದರು, ಯಾವ ರೀತಿಯ ಜನ ಇದ್ದರು, ಅಲ್ಲಿಯ ನಾಗರಿಕತೆ ಹೇಗಿತ್ತು ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಹಿಂದಿನ ಒಂದು ತರಗತಿಗಳಲ್ಲಿ ತಿಳ್ಕೊಳ್ತಾ ಬಂದ್ವಿ. ಹಾಗೆ 6ನೆಯ ಪ್ರದಕ್ಷಿಣೆಯಲ್ಲಿ ಯಾವ ಯಾವ ಬದಲಾವಣೆಗಳಾಯಿತು, ಹೇಗೆ ಜೀವ ವಿಕಾಸ ಅನ್ನೋದು ಮುಂದುವರಿತಾ ಹೋಯಿತು, ಎಷ್ಟು ಜನರು ಅಲ್ಲಿ ಜೀವನ್ಮುಕ್ತ ಸ್ಥಿತಿಯನ್ನು ತಲುಪಿದರು. ಈ ಒಂದು ಚಂದ್ರಗ್ರಹ ಮಾಲೆಯಲ್ಲಿ ಜೀವನ್ಮುಕ್ತ ಸ್ಥಿತಿಯನ್ನು ತಲುಪೋದಕ್ಕೆ ಬೇಕಾಗಿರ್ತಕ್ಕಂತಹ ದೀಕ್ಷೆಗಳು 4 ಮಾತ್ರ. ನಾವು ಇಲ್ಲಿ ಭೂಗ್ರಹ ಮಾಲೆಯಲ್ಲಿ ಪ್ರಸ್ತುತ ನಾವು ಹೇಳುವಂಥದ್ದು ಜೀವನ್ಮುಕ್ತ ಸ್ಥಿತಿಯನ್ನು ಪಡ್ಕೊಳ್ಬೇಕು ಅಂದರೆ 5 ದೀಕ್ಷೆಗಳಾಗಬೇಕು ಅಂತ ಅಲ್ವಾ. ಆದರೆ ಚಂದ್ರಗ್ರಹ ಮಾಲೆಯಲ್ಲಿ ಅಲ್ಲಿನ ವಿದ್ಯಮಾನಗಳಿಗೆ ಅನುಸಾರವಾಗಿ ಅಲ್ಲಿ 4 ದೀಕ್ಷೆಗಳನ್ನು ಪಡ್ಕೊಂಡ್ರೆ, ಅಂದರೆ ಅರ್ಹಂತ ಪದವಿಯನ್ನು ಪಡ್ಕೊಂಡ್ರೆ ಜೀವನ್ಮುಕ್ತ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ತಾ ಬಂದ್ವಿ. ಲೆಡ್ಬಿಟ್ರವರು ಮತ್ತು ಅನಿ ಬೆಸೆಂಟ್ರು ಅವರ ಯೋಗ ದೃಷ್ಟಿಯಲ್ಲಿ ಕಂಡುಕೊಂಡಂತಹ ಅನೇಕ ವಿಚಾರಗಳನ್ನು ನಮಗೆ ಈ ಗ್ರಂಥದಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಮುಖ್ಯವಾಗಿ ಅವರು ಎಲ್ಲಿದ್ದರು, ಅವರ ಪ್ರಜ್ಞೆ ಹಿಂದಿನ ಮಾಲೆಗಳಲ್ಲಿ ಎಲ್ಲಿತ್ತು, ಹೇಗಿತ್ತು, ಯಾರ್ಯಾರ ಒಡನಾಟದಲ್ಲಿತ್ತು ಅನ್ನೋ ವಿಚಾರವನ್ನು ನಮಗೆ ಇಲ್ಲಿ ತಿಳಿಸ್ತಾ, ಹೇಗೆ ಪ್ರತಿಯೊಂದು ಮಾಲೆಯಲ್ಲೂ ಪ್ರತಿಯೊಂದು ಪ್ರದಕ್ಷಿಣೆಯಲ್ಲೂ ಜೀವ ವಿಕಾಸ ಅನ್ನೋದು ನಡೀತಾ ಇದೆ ಅಂತ ನಮಗೆ ಹೇಳ್ತಾ ಬರ್ತಾರೆ. ಇವತ್ತು ನಾವು ಈ ಚಂದ್ರಗ್ರಹ ಮಾಲೆಯಲ್ಲಿ 7ನೆಯ ಪ್ರದಕ್ಷಿಣೆಯಲ್ಲಿ ಯಾವ ಯಾವ ಘಟನೆಗಳು ಜರುಗುತ್ತೆ, ಹೇಗಿತ್ತು ಅಲ್ಲಿ ಪರಿಸ್ಥಿತಿ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. 7 ಪ್ರದಕ್ಷಿಣೆಗಳು, ಇದೇ ಕೊನೆಯ ಪ್ರದಕ್ಷಿಣೆ. ಅಂದರೆ ನಾವು ಈ ದಿನ ಚಂದ್ರಗ್ರಹ ಮಾಲೆಯ 7ನೆಯ ಪ್ರದಕ್ಷಿಣೆಯಲ್ಲಿ ಯಾವ ಯಾವ ಘಟನೆಗಳು ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಇದು ಕೊನೆಯ ಪ್ರದಕ್ಷಿಣೆ. ಯಾವುದೇ ಒಂದು ಗ್ರಹಮಾಲೆಯಲ್ಲಿ 7ನೆಯ ಪ್ರದಕ್ಷಿಣೆ ಅಂತಕ್ಕಂಥದ್ದು ಕೊನೆಯ ಪ್ರದಕ್ಷಿಣೆ. ಈ ಒಂದು ಕೊನೆಯ ಪ್ರದಕ್ಷಿಣೆಯಲ್ಲಿ ಈ ಜೀವ ಚೈತನ್ಯ ಪ್ರವಾಹ ಅಂತ ನಾವು ಹೇಳಿದ್ವಲ್ಲ, 7 ಜೀವ ಚೈತನ್ಯ ಪ್ರವಾಹಗಳಿರ್ತಕ್ಕಂಥದ್ದು. ಪ್ರತಿಯೊಂದು ಗ್ರಹಮಾಲೆಯಲ್ಲೂ ಕೂಡ 7 ಜೀವ ಚೈತನ್ಯ ಪ್ರವಾಹಗಳು ಹರಿತಾ ಇರುತ್ತೆ. ನಾವು ನೆನಪು ಮಾಡ್ಕೊಳ್ಳೋದಾದರೆ ಅಲ್ವಾ, 7 ಹಂತಗಳು ಯಾವ್ಯಾವುದು? 3 ಭೂತವರ್ಗಗಳು, 1, 2, 3ನೇ ಭೂತವರ್ಗದಲ್ಲಿ
ಹೇಗೆ ಜೀವ ವಿಕಾಸ ನಡೀತಾ ಇದೆ ಅನ್ನೋದು. ನಂತರ ಖನಿಜ, ಸಸ್ಯ, ಪ್ರಾಣಿ ವರ್ಗ, ಅಲ್ಲಿ 3 ಆಯ್ತಲ್ಲ. ಮಾನವನಿಗೆ ಬರ್ತಕ್ಕಂಥದ್ದು 7ನೆಯ ಒಂದು ಪ್ರವಾಹದಲ್ಲಿ ಮನುಷ್ಯನ ಸಂಸರಣೆ ಹೇಗೆ ನಡೀತಾ ಇದೆ ಅಂತ. ಈ 7ನೇ ಪ್ರದಕ್ಷಿಣೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇದು ಕೊನೆಯ ಪ್ರದಕ್ಷಿಣೆ ಆಗಿರೋದ್ರಿಂದ ಇಲ್ಲಿ ಜೀವ ಚೈತನ್ಯ ಪ್ರವಾಹ ಒಂದು ಗೋಳದಿಂದ ಇನ್ನೊಂದು ಗೋಳಕ್ಕೆ ಹೋಗ್ತಾ ಇರುವಾಗ, ಅಂದರೆ ಎ ಇಂದ ಬಿ ಅಂತ ಇಟ್ಕೊಳ್ಳಿ ಅಥವಾ ಬಿ ಇಂದ ಸಿ ಅಂತ ಇಟ್ಕೊಳ್ಳಿ. ಅಲ್ಲಿ ಗೋಳಗಳು ಅಥವಾ ಗ್ರಹಗಳನ್ನು ನಾವು ಎ ಬಿ ಸಿ ಡಿ ಇ ಎಫ್ ಜಿ ಅಂತ ನಾವು ಸೂಚಿಸ್ತಿದ್ದೇವಲ್ಲ. ಹಾಗೆ ಒಂದೊಂದು ಗೋಳದಿಂದ ಇನ್ನೊಂದು ಗೋಳಕ್ಕೆ ಬರುವಾಗ ಅನೇಕ ಆತ್ಮರುಗಳು ಗುಂಪಲ್ಲಿ ಆ ಗ್ರಹಮಾಲೆಯನ್ನೇ ಬಿಡ್ತಾರಂತೆ. ಕೊನೆಯ ಪ್ರದಕ್ಷಿಣೆಯಲ್ಲಿ ಗುಂಪಾಗಿ ಅನೇಕ ಆತ್ಮರುಗಳು ಆ ಗೋಳಮಾಲೆಯನ್ನೇ ಬಿಡ್ತಕ್ಕಂಥದ್ದು, ಗೋಳಮಾಲೆಯನ್ನೇ ಬಿಡ್ತಾರೆ ಅನ್ನುವಂಥದ್ದು ಹೇಳ್ತಾರೆ. ಇಲ್ಲಿ ಕೊನೆಯ ಪ್ರದಕ್ಷಿಣೆಯಲ್ಲಿ ಒಂದೊಂದು ಗೋಳವನ್ನು ಬಿಡುವಾಗಲೂ ಕೂಡ ಜೀವ ಚೈತನ್ಯ ಪ್ರವಾಹ ಅಲ್ಲಿರ್ತಕ್ಕಂತಹ ಜೀವಿಗಳು 2 ಗುಂಪುಗಳಾಗಿ ವಿಭಾಗ ಮಾಡಲ್ಪಡ್ತಾರೆ. 2 ಗುಂಪುಗಳಾಗಿ ಅವರನ್ನು ವಿಭಜನೆ ಮಾಡ್ತಾರೆ. ಒಂದು ಗುಂಪು ಇನ್ನೂ ಮುಂದಕ್ಕೆ ಹೋಗಿ ಹೆಚ್ಚು ವಿಕಾಸವನ್ನು ಪಡಿತಕ್ಕಂತಹ ಸಾಮರ್ಥ್ಯ ಇರುವಂತಹವರು. ಆದರೆ ಮುಂದಿನ ಗೋಳದಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆಯನ್ನು ಪಡೆಯೋದಕ್ಕೆ ಸಾಮರ್ಥ್ಯ ಇಲ್ಲದಲೇ ಇರತಕ್ಕಂಥವರು ಆ ಗೋಳ ಮಾಲೆಯನ್ನೇ ಬಿಟ್ಟು ಹೋಗ್ತಾರೆ. ಇದು ಕೊನೆಯ ಪ್ರದಕ್ಷಿಣೆ ಎ ಗೋಳದಿಂದ ಪ್ರಾರಂಭ ಆಗ್ತಾ ಇದೆ. ಆದರೆ ಸಾಮರ್ಥ್ಯ ಇಲ್ಲದಲೇ ಇರತಕ್ಕಂಥವ್ರನ್ನ ದೊಡ್ಡ ಗುಂಪುಗಳನ್ನು ಎ ಇಂದ ಬಿಗೆ ಬರೋ ಹೊತ್ತಿಗೆ ಸಾಕಷ್ಟು ಆತ್ಮರುಗಳು ಆ ಗೋಳಮಾಲೆಯನ್ನು ಬಿಟ್ಟು ಹೋಗ್ತಾರೆ. ಅದೇ ರೀತಿ ಬಿ ಇಂದ ಮತ್ತೆ ಸಿಗೆ ಬರುವ ಹೊತ್ತಿಗೆ ಮತ್ತಿನ್ನೊಂದು ದೊಡ್ಡ ಗುಂಪು ಆ ಗೋಳಮಾಲೆಯನ್ನು ಬಿಟ್ಟು ಹೋಗುತ್ತೆ. ಅದೇ ರೀತಿ ಸಿ ಇಂದ ಡಿಗೆ ಬರುವಾಗಲೂ ಕೂಡ ಒಂದು ದೊಡ್ಡ ಗುಂಪು ಆ ಮಾಲೆಯನ್ನೇ ಬಿಟ್ಟು ಹೋಗುತ್ತೆ. ಇನ್ನು ಮಿಕ್ಕವರು 2 ಭಾಗ ಮಾಡ್ತಾರಲ್ಲ, ಪ್ರತಿಯೊಂದು ಗೋಳದಲ್ಲೂ ಕೂಡ ಆ ಪ್ರದಕ್ಷಿಣೆಯಲ್ಲಿ ಆ ಗೋಳದಲ್ಲಿ ಸಂಸರಣೆ ಮುಗಿಯುವ ಹೊತ್ತಿಗೆ 2 ಭಾಗಗಳಾಗಿ ಜೀವರುಗಳನ್ನು ವಿಭಾಗ ಮಾಡಿ ಸಾಮರ್ಥ್ಯ ಇರುವವ್ರನ್ನ ಮುಂದಿನ ಗೋಳಕ್ಕೆ ಕಳಿಸ್ತಾರೆ. ಸಾಮರ್ಥ್ಯ ಇಲ್ಲದಲೇ ಇರತಕ್ಕಂತಹವರು ಆ ಗ್ರಹ ಮಾಲೆಯನ್ನೇ ಬಿಟ್ಟು ಹೋಗ್ತಾರೆ ಅನ್ನುವಂತಹ ವಿಚಾರವನ್ನು ನಾವು ಈ ಒಂದು ಪ್ರದಕ್ಷಿಣೆಯಲ್ಲಿ ಚೆನ್ನಾಗಿ ತಿಳ್ಕೊಳ್ಬೋದಾಗಿದೆ. ಈ ಗೋಳ ಮಾಲೆಯನ್ನೇ ಬಿಟ್ಟು ಹೋಗ್ತಾರಲ್ಲ, ಅವರು ಎಲ್ಲಿ ಹೋಗ್ತಾರೆ ಅಂದರೆ ಅಂತರ್ಗ್ರಹಮಾಲೆಯ ನಿರ್ವಾಣಕ್ಕೆ ಹೋಗ್ತಾರೆ. ಅಂತರ್ಗ್ರಹಮಾಲೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಒಂದೊಂದು ಮಾಲೆ, ಇದು 3 ಅಂತ ಹಾಕಿದ್ದೀವಲ್ಲ, ಅದು ಚಂದ್ರಗ್ರಹ ಮಾಲೆ ಅಲ್ವಾ. 4ನೇದು ಭೂಗ್ರಹ ಮಾಲೆ. ನಾವೀಗಿರೋದು 4ನೆಯ ಮಾಲೆಯಲ್ಲಿ ಭೂಮಿ ಮೇಲೆ ಡಿ ಅಂತ ತೋರಿಸಿದ್ದೀವಲ್ಲ, ಅದು ಭೂಮಿ, ಅಲ್ಲಿದ್ದೇವೆ. ಈ ಒಂದು ಯಾರಿಗೆ ಸಾಮರ್ಥ್ಯ ಇಲ್ವೋ, ಪ್ರತಿಯೊಂದು ಗೋಳದಲ್ಲೂ 7ನೆಯ ಪ್ರದಕ್ಷಿಣೆಯಲ್ಲಿ ಬಿಟ್ಟು ಹೋಗ್ತಾರೋ ಅವರು ಕಾಯಬೇಕಾಗತ್ತೆ. ಮುಂದಿನ ಗ್ರಹಮಾಲೆ ಪ್ರಾರಂಭ ಆಗಿ ಅಲ್ಲಿ ಗೋಳಗಳ ಸೃಷ್ಟಿಯಾಗಿ ಅವರ ಮುಂದಿನ ವಿಕಾಸಕ್ಕೆ ಸೂಕ್ತ ಸಮಯ ಒದಗಿ ಬರುವವರೆಗೂ ಕೂಡ ಅವರು ಕಾಯಬೇಕಾಗತ್ತೆ. ಕೋಟಿಗಳ ಕಾಲ ಅವರು, ವರ್ಷಗಳ ಕಾಲ ಅವರು ಕಾಯಬೇಕಾಗತ್ತೆ ಅಂತ ಹೇಳ್ತಾರೆ. ಹೀಗೆ ಹೇಗಪ್ಪ ಇವ್ರನ್ನ 2 ಭಾಗಗಳಾಗಿ ವಿಭಜನೆ ಮಾಡ್ತಾರೆ ಅಂತ ನಮಗೆ ಹೇಳ್ತಾರೆ. ಮತ್ತು ಪ್ರತಿಯೊಂದು ಗೋಳದಲ್ಲೂ ಕೂಡ 2 ಭಾಗಗಳಾಗಿ ಜೀವರುಗಳನ್ನು ವಿಭಜನೆ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಸಾಮರ್ಥ್ಯ ಇರೋರು ಮುಂದಕ್ಕೆ ಹೋಗ್ತಾರೆ, ಕೆಲವರು ಅರ್ಹಂತ ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಅಂದರೆ ನೋಡಿ, ನಾವೀಗ ಇಲ್ಲೇ ನಾವು ಪ್ರಸ್ತುತ ನೋಡೋದಾದರೆ ಈ ಭೂಮಿ ಮೇಲೆ ಎಲ್ಲ ಥರದ ಜೀವರುಗಳು ಇದ್ದೀವಲ್ವ. ಹೆಚ್ಚು ಮುಂದುವರೆದಿರ್ತಕ್ಕಂಥವ್ರು, ಇನ್ನೂ ಸ್ವಲ್ಪ ಕಡಿಮೆ ಹಂತದಲ್ಲಿರೋರು, ಇನ್ನೂ ಕೆಳಮಟ್ಟದಲ್ಲಿರ್ತಕ್ಕಂಥವ್ರು, ದೀಕ್ಷೆಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು, ಯೋಗ ಮಾರ್ಗವನ್ನು ಪ್ರವೇಶ ಮಾಡಿರುವಂಥವ್ರು, ಹೀಗೆ ಬೇರೆ ಬೇರೆ ಹಂತದಲ್ಲಿ ಘಟ್ಟಗಳಲ್ಲಿ ಜೀವರುಗಳು ಇರ್ತಕ್ಕಂಥದ್ದು. ಪ್ರತಿಯೊಂದು ಗೋಳದಲ್ಲೂ ಕೂಡ ಮುಂದಿನ ಗೋಳಕ್ಕೆ ಹೋಗೋ ಮುಂಚೆ ಕೆಲವು ಆತ್ಮರುಗಳು ಜೀವನ್ಮುಕ್ತ ಪದವಿಯನ್ನು ಪಡ್ಕೊಂಡು ಕೂಡ ಮುಂದೆ ಹೋಗ್ತಾರೆ. ಜೀವನ್ಮುಕ್ತ ಪದವಿ ಅಂದರೆ ಈ ಚಂದ್ರಗ್ರಹ ಮಾಲೆಯಲ್ಲಿ ಈಗಾಗಲೇ ನಾವು ತಿಳ್ಕೊಂಡ ಹಾಗೆ 4 ದೀಕ್ಷೆಗಳು, ಅಂದರೆ ಅರ್ಹಂತ ಪದವಿ. ಅವರಿಗೆ ಮುಂದೆ 7 ಮಾರ್ಗಗಳು ತೆರ್ಕೊಳ್ಳುತ್ತೆ. ನಾವು ಇದನ್ನು ಮುಂಚೆನೇ ತಿಳ್ಕೊಂಡಿದ್ದೀವಲ್ವ. ಯಾರು ಜೀವನ್ಮುಕ್ತರಾಗಿ ಹೋಗ್ತಾರೋ ಅವರಿಗೆ ಇನ್ನೂ ಮುಂದೆ
ವಿಕಾಸ ಅಂತಕ್ಕಂಥದ್ದಿದೆ, ಅವರಿಗೆ 7 ಮಾರ್ಗಗಳು ಅವ್ರ ಮುಂದೆ ತೆರೆಕೊಳ್ಳುತ್ತೆ. ಯಾವುದಾದ್ರೂ ಒಂದು ಮಾರ್ಗ ಅವರ ಸಾಮರ್ಥ್ಯ ಆಸಕ್ತಿಗೆ ಅನುಗುಣವಾಗಿ ಅವರು ಅದನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂತ. ಮುಂದಿನ ಒಂದು ಗ್ರಹಮಾಲೆಯಲ್ಲಿ ಅವರು ಈ ರೂಪಗಳ ರಚನೆಯಲ್ಲಿ ಸಹಾಯ ಮಾಡಬಹುದು, ಅಥವಾ ಅಂತರಂಗ ಸರ್ಕಾರದಲ್ಲಿ ಒಬ್ಬರಾಗಿ ಕೆಲಸ ಮಾಡಬಹುದು, ಅಥವಾ ಸೌರ ಬ್ರಹ್ಮಾಂಡೇಶ್ವರನ ಕೆಳಗಡೆ ನೇರವಾಗಿ ಕೆಲಸ ಮಾಡ್ಬೋದು. ಅವ್ರು ಯಾವ ಕೆಲಸ ಕೊಟ್ಟರೆ ಆ ಕೆಲಸವನ್ನು ಮಾಡ್ತಕ್ಕಂತಹ ಸಾಮರ್ಥ್ಯ ಇರ್ತಕ್ಕಂಥವ್ರು. ಹೀಗೆ 7 ರೀತಿಯಲ್ಲಿ ಅವರು ಮುಂದುವರೆದು ಹೋಗ್ತಾರೆ. ನಾವು ತಿಳ್ಕೊಂಡು ಹಾಗೆ ನಿರ್ಮಾಣಕಾಯ, ಸಂಭೋಗಕಾಯ, ಈ ರೀತಿ ಅವರು ಬೇರೆ ಬೇರೆ ಉಡುಪುಗಳನ್ನು ಧರಿಸ್ಕೊಳ್ತಾ ಹೋಗ್ತಾರೆ. ಇರಲಿ, ಪ್ರತಿಯೊಂದು ಗೋಳದಲ್ಲೂ ಕೂಡ ಜೀವನ್ಮುಕ್ತರಾಗ್ತಕ್ಕಂಥವ್ರು ಇರ್ತಾರೆ. ಇನ್ನೂ ಹೆಚ್ಚು ಸಾಮರ್ಥ್ಯ ಇದ್ದು ಮುಂದಿನ ಗೋಳಕ್ಕೆ ಹೋಗಿ ಅಲ್ಲಿ ಜೀವನ್ಮುಕ್ತಿಯನ್ನು ಪಡ್ಕೊಳ್ತಕ್ಕಂಥವ್ರು ಇರ್ತಾರೆ. ಇನ್ನು ಕೆಲವರು ಅಲ್ಲಿ ಯಾವ ಸಾಮರ್ಥ್ಯ ಇಲ್ಲದಲೇ ಇರ್ತಕ್ಕಂಥವ್ರು ಗ್ರಹಮಾಲೆಯನ್ನೇ ಬಿಟ್ಟು ಹೋಗ್ತಾರೆ ಅನ್ನುವಂಥ ವಿಚಾರವನ್ನು ನಮಗೆ ಇಲ್ಲಿ ಹೇಳ್ತಾರೆ. ಈ ಜೀವಚೈತನ್ಯ ಪ್ರವಾಹ ಒಂದು ಗೋಳವನ್ನು ಬಿಟ್ಟು ಇನ್ನೊಂದು ಗೋಳಕ್ಕೆ ಬರುವಾಗ ಇದು ಕೊನೆಯ ಪ್ರದಕ್ಷಿಣೆ ಅಲ್ವಾ. ಮತ್ತೆ ಆ ಗೋಳದಲ್ಲಿ ಯಾವುದೇ ಚಟುವಟಿಕೆಗಳು ಇರೋದಿಲ್ಲ. ಎ ಇಂದ ಜೀವಚೈತನ್ಯ ಪ್ರವಾಹ ಬಿ ಗೋಳಕ್ಕೆ ಬಂದಾಗ ಎ ಗೋಳ ಅಂತಕ್ಕಂಥದ್ದು ಕ್ಷೀಣವಾಗುತ್ತಾ ಬರುತ್ತೆ, ಅದು ನಿಷ್ಕ್ರಿಯವಾಗುತ್ತಾ ಬರುತ್ತೆ. ಇದು ಕೊನೆಯ ಪ್ರದಕ್ಷಿಣೆ ಆಗಿರೋದ್ರಿಂದ ಅದೇ ರೀತಿ ಬಿ ಇಂದ ಜೀವಚೈತನ್ಯ ಪ್ರವಾಹ ಸಿಗೆ ಬರುವಾಗ ಬಿ ಗೋಳ ನಿಷ್ಕ್ರಿಯವಾಗ್ತಾ ಹೋಗುತ್ತೆ, ಅದು ಲಯವಾಗ್ತಾ ಹೋಗುತ್ತೆ ಒಂದು ಹಂತದಲ್ಲಿ. ಅದೇ ರೀತಿ ಸಿಯಿಂದ ಡಿಗೆ ಬರುವಾಗ ಸಿ ಗೋಳವು ಕೂಡ ಲಯವಾಗ್ತಾ ಹೋಗುತ್ತೆ ಅನ್ನುವಂತಹ ವಿಚಾರವನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಈ ಪ್ರತಿಯೊಂದು ಮಾಲೆಗೂ ಕೂಡ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ತಕ್ಕಂತಹ ಮನುಗಳಿರ್ತಾರೆ. ಮನುಗಳು ಅಂದರೆ ಯಾವ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂಥವರು? ಮನುಗಳು ಅಂದರೆ ನಾವು ಹೈರಾರ್ಕಿ, ಅಂತರಂಗ ಸರ್ಕಾರದಲ್ಲಿ ಹೈರಾರ್ಕಿ ಇದೆಯಲ್ಲ, ಅಧಿಕಾರ ಶ್ರೇಣಿ, ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ ಮನುಗಳು ಅಂತಕ್ಕಂಥವ್ರು 7ನೆಯ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರು. ಬೋಧಿಸತ್ವರು ಕೂಡ 7ನೆಯ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರು. ಮನುಗಳು ಇಲ್ಲಿ ಪ್ರತಿಯೊಂದು ಗೋಳ ಮಾಲೆಗೂ ಕೂಡ 2 ಮನುಗಳಿರ್ತಾರೆ. ಅಂದರೆ ಪೂರ್ತಿ ಗೋಳ ಮಾಲೆಗೆ ಒಂದೊಂದು ಗೋಳದಲ್ಲಿ ಒಂದೊಂದು ಮಹಾವಂಶಕ್ಕೂ ಬೇರೆ ಬೇರೆ ಮನುಗಳಿರ್ತಾರೆ. ಆದರೆ ಪೂರ್ತಿ ಗೋಳ ಮಾಲೆಗೆ ನಾವು ತಗೊಂಡಿದ್ದೆ ಆದರೆ ಪೂರ್ತಿ ಗೋಳ ಮಾಲೆಗೆ ಬೇರು ಮನು ಅಂತ ಒಬ್ರು ಇರ್ತಾರೆ. ಅಂದರೆ ಪ್ರಾರಂಭ ಆದಾಗ, ಗೋಳ ಮಾಲೆ ಪ್ರಾರಂಭ ಆದಾಗ ಮತ್ತು ಅದು ಪೂರ್ತಿ ಮುಗಿಯೋ ತನಕ ಆ ಉಸ್ತುವಾರಿನ ನೋಡ್ಕೊಳ್ತಕ್ಕಂಥವ್ರು ಬೇರು ಮನು, ಅಂದರೆ ರೂಟ್ ಮನು ಅಂತ ಕರೀತಾರೆ. ಆ ಎಲ್ಲ ಸಂಸರಣೆ ಮುಗಿದು ಎಲ್ಲ ಹಂತಗಳಲ್ಲಿರ್ತಕ್ಕಂಥ, ಈಗ 1ರಿಂದ 7 ಪ್ರವಾಹಗಳು ನೋಡಿದ್ವಲ್ಲ, ಭೂತವರ್ಗ ಎಲ್ಲನೂ ಕೂಡ ಯಾವ್ಯಾವ ಹಂತದಲ್ಲಿರುತ್ತೋ ಆ 7 ಪ್ರದಕ್ಷಿಣೆಗಳ ನಂತರ, ಅಂದರೆ 7 ಪ್ರದಕ್ಷಿಣೆಗಳಲ್ಲಿ ನಡೆದಂತಹ ವಿಕಾಸದ ಫಲ, ಅದನ್ನು ಬೇರು ಮನು ಬೀಜ ಮನುವಿಗೆ ಒಪ್ಪಿಸ್ತಕ್ಕಂಥದ್ದು, ಸೀಡ್ ಮನು ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಕೂಡ, ಎಲ್ಲ ಜೀವರುಗಳು ಕೂಡ, ಎಲ್ಲ ಹಂತದಲ್ಲಿರ್ತಕ್ಕಂಥವರು ಕೂಡ ಆ ಬೀಜ ಮನುವಿನ ತೇಜೋಮಂಡಲದ ಒಳಗಡೆ ಹೋಗಿ ಸೇರ್ತಾರೆ. ಮತ್ತೆ ಜೀವನ್ಮುಕ್ತರಾಗಿರ್ತಕ್ಕಂಥವ್ರು ಮುಂದೆ ಅವ್ರ ಮಾರ್ಗವನ್ನು ನೋಡ್ಕೊಂಡು ಹೊರಟೋಗ್ತಾರೆ. ಆದರೆ ಜೀವನ್ಮುಕ್ತಿಯನ್ನು ಪಡ್ಕೊಳ್ಳದೇ ಇರತಕ್ಕಂಥವರು ಆ ಬೀಜ ಮನುವಿನ ಒಂದು ತೇಜೋಮಂಡಲದೊಳಗಡೆ ಸೇರಿ ಹೋಗ್ತಾರೆ. ಮತ್ತೆ ಮುಂದಿನ ಗ್ರಹಮಾಲೆ ರಚನೆ ಆಗತ್ತಲ್ಲ, ರಚನೆಯಾಗಿ ಅಲ್ಲಿ ಸಾಕಷ್ಟು ಎಲ್ಲ ಅನುಕೂಲಗಳು ಅಲ್ಲಿ ಒದಗಿ ಬಂದು ಈ ಒಂದು ಯಾವ ಹಂತದಲ್ಲಿರ್ತಾರೋ ಹಿಂದಿನ ಗ್ರಹಮಾಲೆಯಲ್ಲಿ, ಅದರ ಮುಂದೆ, ಅದಕ್ಕಿಂತ ಮುಂದೆ ಇನ್ನೂ ಹೆಚ್ಚಿನ ವಿಕಾಸವನ್ನು, ಸಾಮರ್ಥ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂತಹ ಪರಿಸ್ಥಿತಿ ಮುಂದಿನ ಗ್ರಹಮಾಲೆಯಲ್ಲಿ ನಿರ್ಮಾಣ ಆದಾಗ ಅವರನ್ನು ಅಲ್ಲಿಗೆ ಕಳಿಸ್ತಾರೆ. ಕೋಟ್ಯಾಂತರ ವರ್ಷಗಳಾಗತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಸಾಮರ್ಥ್ಯವನ್ನು ಪಡ್ಕೊಂಡು ಪ್ರಗತಿಯನ್ನು ಆಧ್ಯಾತ್ಮ ಮಾರ್ಗದಲ್ಲಿ ಸಾಧಿಸಿದ್ದೇ ಆದರೆ ಆ ಒಂದು ಗ್ರಹಮಾಲೆಯಲ್ಲೇ ನಾವು ಜೀವನ್ಮುಕ್ತ ಸ್ಥಿತಿಯನ್ನು ಪಡ್ಕೊಳ್ಬೋದು. ನಾವು ಪಡ್ಕೊಳ್ಳದೇ ಇದ್ದರೆ, ನಾವು ಆ ಒಂದು ಏನು ಹಂತವನ್ನು ಮುಟ್ಟದೇ ಇದ್ದರೆ ನಾವು ಅಂತರ್ಗ್ರಹಮಾಲೆಯ ನಿರ್ವಾಣದಲ್ಲಿ ಇರ್ತೇವೆ. ಬೀಜ ಮನುವಿನ ಒಂದು ತೇಜೋಮಂಡಲದಲ್ಲಿ ಸೇರಿ ಹೋಗಿರ್ತೇವೆ. ಮುಂದೆ ಇನ್ನೊಂದು ಮಾಲೆ ರಚನೆ ಆಗುತ್ತಲ್ಲ, ಈ ಭೂವಿಕಾಸ ಯೋಜನೆಯಲ್ಲಿ ಎಷ್ಟು ಮಾಲೆಗಳಿರ್ತಕ್ಕಂಥದ್ದು, ಎಷ್ಟು ಸರಪಳಿಗಳು? 7 ಸರಪಳಿಗಳಿರೋದು. ನಾವೀಗ 3ನೆಯ ಸರಪಳಿಯ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ, ಚಂದ್ರಗ್ರಹ ಮಾಲೆ.
ಅಲ್ಲಿಯವರೆಗೂ ಕೂಡ ಇನ್ನೊಂದು ಮುಂದಿನ ಗ್ರಹಮಾಲೆ ರಚನೆಯಾಗುವವರೆಗೂ, ರಚನೆಯಾಗಿ ಅಲ್ಲಿನ ವಿದ್ಯಮಾನಗಳು, ಪರಿಸ್ಥಿತಿಗಳು, ನಾವು ಯಾವ ಹಂತದಲ್ಲಿದ್ದೇವೋ ಹಿಂದಿನ ಗ್ರಹಮಾಲೆಯಲ್ಲಿ ಅಲ್ಲಿಂದ ಮುಂದಕ್ಕೆ ವಿಕಾಸ ಆಗೋದಕ್ಕೆ ಸೂಕ್ತವಾದಂತಹ ಪರಿಸ್ಥಿತಿಗಳು ಅಲ್ಲಿ ಏರ್ಪಾಡಾಗುವವರೆಗೂ ನಾವು ಕಾಯಬೇಕಾಗತ್ತೆ ಅಂತ ಹೇಳ್ತಾರೆ. ಮತ್ತು ಈಗ ಇನ್ನೊಂದು ವಿಚಾರವನ್ನು ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಹೇಗೆ ಇಲ್ಲಿ ಬೀಜಮನು ಈ ಎಲ್ಲ ಫಲ ಅಂದರೆ ಎಲ್ಲ ಜೀವಿಗಳ ವಿಕಾಸ ಆಗಿ ಅವರ ತೇಜಮಂಡಲದಲ್ಲಿ ಹೋಗಿ ಸೇರ್ತಾರಲ್ಲ, ಅಥವಾ ಬೀಜಮನು ಪ್ರತಿಯೊಂದು ಗೋಳದಿಂದ ಇನ್ನೊಂದು ಗೋಳಕ್ಕೆ ಹೋಗುವಾಗ ಯಾವ ರೀತಿ ಈ ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡ್ವಲ್ಲ. ಒಬ್ಬರು ಸಾಮರ್ಥ್ಯ ಇರ್ತಕ್ಕಂಥವ್ರು, ಇನ್ನೊಬ್ಬರು ಸಾಮರ್ಥ್ಯ ಇಲ್ದಲೇ ಇರ್ತಕ್ಕಂಥವ್ರು. ಬೀಜಮನು ಅವರ ಕಾಂತ ಶಕ್ತಿಯ ಮೂಲಕ ಈ ಒಬ್ಬೊಬ್ಬರನ್ನೇ ನೋಡಿ ಅಲ್ಲಿ ಸೆಲೆಕ್ಟ್ ಮಾಡೋದಿಲ್ಲ, ಅಲ್ಲಿ ಬರೋದಿಲ್ಲ. ಏಕೆಂದರೆ ಅವ್ರು ಹೇಗೆ, ಅವರ ಪ್ರಜ್ಞಾವಲಯ ಹೇಗಿರುತ್ತೆ, ಅವ್ರು ಎಷ್ಟು ಮುಂದುವರೆದಿರ್ತಾರೆ, ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ಆ ಕಾಂತಶಕ್ತಿಯ ಮೂಲಕನೇ ಅವ್ರು ತಿಳ್ಕೊಳ್ತಾರಂತೆ. ಆ ಕಾಂತಶಕ್ತಿಯ ಮೂಲಕ ಕಾಂತಶಕ್ತಿಯನ್ನು ಹರಿಸಿ ಅವ್ರ ಮೇಲೆ ಹರಿಸಿದಾಗ ಅವ್ರು ಬೇರೆ ಬೇರೆ ವಿಭಾಗಗಳಾಗಿ ಹೋಗ್ತಾರೆ ಅಂತ. ಹೇಗೆ ಅಂದರೆ ನಾವು ಒಂದು ಉದಾಹರಣೆಯನ್ನು ತಗೊಳ್ಬೋದು. ಅಂದರೆ ಈಗ ಗ್ರಾಮೋಫೋನ್ ಪ್ಲೇಟ್ ಮೇಲೆ ಈ ಮರಳೋ ಏನೋ ಇದನ್ನು ಹಾಕಿ ನೋಡಿ, ಅದನ್ನು ರನ್ ಮಾಡಿದಾಗ ಗ್ರಾಮೋಫೋನ್ ಪ್ಲೇಟ್ನ ಅದು ಬೇರೆ ಬೇರೆ ಒಂದು ಆಕಾರನ ಪಡ್ಕೊಳ್ತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ಕಣಗಳು ಬೇರೆ ಬೇರೆ ಕಡೆಗೆ ಚದುರು ಹೋಗ್ತಕ್ಕಂಥದ್ದು. ಹಾಗೆ ಅದು ಯಾವ ಟ್ಯೂನ್ಗೆ, ಅದು ಯಾವ ಸ್ಥಾಯಿಗೆ ಹೋಗ್ಬಿಡುತ್ತೋ ಅದು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಆಗ್ತಾ ಹೋಗುತ್ತೆ. ಆ ರೀತಿ ಕಾಂತಶಕ್ತಿಯನ್ನು, ಸುಮ್ಮನೆ ಉದಾಹರಣೆಗೆ ಅದನ್ನು ನಮಗೆ ಅಲ್ಲಿ ತಿಳ್ಕೊಳ್ಬೋದಾಗಿದೆ. ಕಾಂತಶಕ್ತಿಯನ್ನು ಹರಿಸಿ ಅಲ್ಲಿ ಜೀವರುಗಳ ಬೆಳವಣಿಗೆಯ ಆಧಾರದ ಮೇಲೆ, ವಿಕಾಸ ಆಧಾರದ ಮೇಲೆ ಅವರನ್ನು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಅಷ್ಟು ವಿಚಾರ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಚಂದ್ರಗ್ರಹ ಮಾಲೆಯಲ್ಲಿ 6ನೆಯ ಪ್ರದಕ್ಷಿಣೆ ಇದೆಯಲ್ಲ, 6ನೆಯ ಪ್ರದಕ್ಷಿಣೆಯಲ್ಲಿ ಪರೀಕ್ಷಾ ಕಾಲ. ನಾವೀಗ 7ನೇ ಪ್ರದಕ್ಷಿಣೆಯನ್ನು ವಿಚಾರ ಮಾಡ್ತಾ ಇದ್ದೇವೆ. 6ನೇ ಪ್ರದಕ್ಷಿಣೆಯಲ್ಲೇ ಪರೀಕ್ಷಾ ಕಾಲ ಅಂತ ಇರುತ್ತೆ. ಅಲ್ಲಿ ತೇರ್ಗಡೆ ಆದವ್ರು ಮಾತ್ರ 7ನೇ ಪ್ರದಕ್ಷಿಣೆಯಲ್ಲಿ ಬರ್ತಾರೆ. ಅದಕ್ಕೂ ಮುಂಚೆನೇ ಹಿಂದಿನ ಪ್ರದಕ್ಷಿಣೆಯಲ್ಲೇ ಆ ಗ್ರಹಮಾಲೆಯನ್ನು ಬಿಟ್ಟು ಹೋದವ್ರು ಭಾಳ ಜನ ಇರ್ತಾರೆ. 7ನೇ ಪ್ರದಕ್ಷಿಣೆವರೆಗೂ ಎಲ್ಲರೂ ಇರ್ತಾರೆ ಅಂತ ಅಲ್ಲ. 4ನೇ ಪ್ರದಕ್ಷಿಣೆಯಲ್ಲೇ, 5ನೇ ಪ್ರದಕ್ಷಿಣೆಯಲ್ಲೇ, 6ನೇ ಪ್ರದಕ್ಷಿಣೆಯಲ್ಲೇ ಕೆಲವರು ಅಲ್ಲಿಂದ ಬಿಟ್ಟು ಹೋಗ್ಬೋದು. ಮುಖ್ಯವಾಗಿ 6ನೇ ಪ್ರದಕ್ಷಿಣೆಯಲ್ಲಿ ಪರೀಕ್ಷಾ ಕಾಲ ಅಂತ ಇರುತ್ತೆ. ಆ ಪರೀಕ್ಷಾ ಸಮಯದಲ್ಲಿ ಯಾರಿಗೆ ಸಾಮರ್ಥ್ಯ ಇಲ್ಲವೋ, ಅಲ್ಲಿ ಯಾರು ಪಾಸ್ ಆಗಲ್ವೋ, ತೇರ್ಗಡೆ ಆಗಲ್ವೋ, ಅವರು ಆವಾಗಲೇ ಆ ಗ್ರಹಮಾಲೆಯನ್ನು ಬಿಟ್ಟು ಹೋಗಿರ್ತಾರೆ. ಅಂದರೆ 6ನೇ ಪ್ರದಕ್ಷಿಣೆಯಲ್ಲೇ ಆ ಗ್ರಹಮಾಲೆಯನ್ನು ಬಿಟ್ಟು ಹೋಗಿರ್ತಾರೆ. 7ನೇ ಪ್ರದಕ್ಷಿಣೆಗೆ ಬರಲ್ಲ. 7ನೇ ಪ್ರದಕ್ಷಿಣೆಯಲ್ಲೂ ಕೂಡ ಸಾಕಷ್ಟು ಆತ್ಮರುಗಳ ಗುಂಪುಗಳು ಒಂದೊಂದು ಗೋಳದಿಂದ ಇನ್ನೊಂದು ಗೋಳಕ್ಕೆ ಜೀವ ಚೈತನ್ಯ ಪ್ರವಾಹ ಹರಿದಾಗಲೂ ಕೂಡ ಆ ಗೋಳಮಾಲೆಯನ್ನೇ ಬಿಟ್ಟು ಹೋಗತಕ್ಕಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಈಗ ಇದಿಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆ 6ನೇ ಪ್ರದಕ್ಷಿಣೆಯಲ್ಲಿರ್ತಕ್ಕಂತಹ ವಿದ್ಯಮಾನಗಳಿತ್ತಲ್ಲ, ಆ ಪರಿಸ್ಥಿತಿಗಳೇನಿತ್ತಲ್ಲ, ಅದು ಈಗ ನಮ್ಮ ಭೂಗ್ರಹ ಮಾಲೆ ಇದೆಯಲ್ಲ, ನಾವು ಭೂಮಿ, ಈಗ ನಾವು 4ನೇ ಮಾಲೆಯಲ್ಲಿ ಇದ್ದೀವಲ್ಲ, ಇಲ್ಲಿ 5ನೇ ಪ್ರದಕ್ಷಿಣೆಯಲ್ಲೇ, 4ನೇ ಪ್ರದಕ್ಷಿಣೆಯಲ್ಲೇ ಗೊತ್ತಾಗ್ತಾ ಇದೆ. 6ನೇ ಪ್ರದಕ್ಷಿಣೆಯಲ್ಲಿ ಇದ್ದಿದ್ದು ಈಗ 5ನೇ ಪ್ರದಕ್ಷಿಣೆಯಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಈಗ 5ನೇ ಪ್ರದಕ್ಷಿಣೆಯಲ್ಲಿ ನಾವಿದ್ದೇವೆ, 4ನೇ ಪ್ರದಕ್ಷಿಣೆಯಿಂದಲೇ ಈ ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ. ಅಲ್ಲಿಂದನೇ ಜೀವರುಗಳನ್ನು ಆರಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದಕ್ಕೆ ಹೇಳ್ತಾರಲ್ಲ, ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿರ್ತಕ್ಕಂತಹ ಅನೇಕ ಸದಸ್ಯರುಗಳು ಒಳ್ಳೆಯ ಅವಕಾಶ ಇದೆ, ಅವರು ಸರಿಯಾದ ಮಾರ್ಗದಲ್ಲಿ ನಾವು ನಡ್ಕೊಂಡಿದ್ದೇ ಆದರೆ ನಾವು ಆಯ್ಕೆಯಾಗತಕ್ಕಂತಹ ಪರಿಸ್ಥಿತಿಗಳು, ಸಂದರ್ಭಗಳು ಬಹಳ ಹೆಚ್ಚಾಗಿದೆ ಅಂತ. ಅಂದರೆ ಹೊರಗಿನವ್ರು ಯಾರೂ ಆಗಲ್ಲ ಅಂತ ಅಲ್ಲ, ಎಲ್ಲರದ್ದು ಬೆಳವಣಿಗೆ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾದಂತಹ ನಮಗೆ ಹೆಚ್ಚಿನ ಅವಕಾಶ ಇದೆ. ಯಾಕೆಂದರೆ ಇಲ್ಲಿ ಆಧ್ಯಾತ್ಮ ವಿಚಾರ ನಮಗೆ ಚೆನ್ನಾಗಿ ತಿಳಿಯಪಡಿಸಲಾಗ್ತಾ ಇದೆ. ಸಾಧನೆಯನ್ನು ಮಾಡ್ತಕ್ಕಂತಹ ಆಸಕ್ತಿ ನಮ್ಮಲ್ಲಿ ಹೆಚ್ಚಾಗಿರೋದ್ರಿಂದ ಇಲ್ಲಿ ನಮಗೆ
ತೇರ್ಗಡೆಯಾಗಿ ಮುಂದೆ ಹೋಗಿ ಇನ್ನೂ ಹೆಚ್ಚು ವಿಕಾಸವನ್ನು ಹೊಂದತಕ್ಕಂತಹ ಅವಕಾಶಗಳು ಹೆಚ್ಚಾಗಿದೆ. ಅದಕ್ಕೆ ಹೇಳ್ತಾರೆ ನೋಡಿ, 6ನೇ ಮಹಾವಂಶಕ್ಕೆ ಆಯ್ಕೆ ಈಗಲೇ ನಡೀತಾ ಇದೆ ಅಂತ ಹೇಳುವಂಥದ್ದು ಅಲ್ವಾ. ನಾವು 5ನೆಯ ಪ್ರದಕ್ಷಿಣೆಯ 5ನೆಯ ಮಹಾವಂಶದಲ್ಲಿದ್ದೇವೆ. ಅಂದರೆ ಈ ಗ್ರಹ ಮಾಲೆಯಲ್ಲಿ ಮುಂದಿನ ಮಾಲೆ ಇರಲಿ. ಅಂದರೆ 4ನೆಯ ಮಾಲೆಯ ಪರಿಸ್ಥಿತಿ ಭೂಗ್ರಹದಲ್ಲಿ ಚಂದ್ರಗ್ರಹ ಮಾಲೆಯ 6ನೆಯ ಪ್ರದಕ್ಷಿಣೆಯ ಪರಿಸ್ಥಿತಿಗೆ ಸಮ ಅಂತ ಹೇಳ್ತಾರೆ. ಅಂದರೆ ಇನ್ನೂ ಇದು ಮುಂದೆ ಹೋಗಿದೆ ಅಲ್ವಾ. ಚಂದ್ರಗ್ರಹ ಮಾಲೆಯ 6ನೇ ಪ್ರದಕ್ಷಿಣೆಯಲ್ಲಿ ಇದ್ದಂತಹ ಪರಿಸ್ಥಿತಿ ಈಗ ಭೂಗ್ರಹ ಮಾಲೆಯ 4ನೆಯ ಪ್ರದಕ್ಷಿಣೆಯಲ್ಲೇ ಕಾಣಿಸ್ತಾ ಇದೆ ಅಂತ ಹೇಳುವಂಥದ್ದು. ಅಂದರೆ ಎಷ್ಟೋ ಜನ ಫಿಲ್ಟ್ರಾಗಿ ಹೋಗ್ಬಿಟ್ಟಿದ್ದಾರೆ. ಈಗಾಗಲೇ 5ನೇ 4ನೆಯ ಪ್ರದಕ್ಷಿಣೆಯಲ್ಲಿ ನಾವಿದ್ದೇವೆ. ಈಗ ಇಲ್ಲಿ ನಾವು ನಡೀತಾ ಇರೋದು ಯಾವುದು? ಭೂಗ್ರಹ ಮಾಲೆಯಲ್ಲಿ 4ನೆಯ ಪ್ರದಕ್ಷಿಣೆಯಲ್ಲಿ 5ನೆಯ ಮಹಾವಂಶದಲ್ಲಿ ನಾವಿದ್ದೇವೆ. ಅಂದರೆ 6ನೆಯ ಪ್ರದಕ್ಷಿಣೆಯ ಚಂದ್ರಗ್ರಹ ಮಾಲೆಯ ಪರಿಸ್ಥಿತಿ ಈಗಿನ 4ನೆಯ ಪ್ರದಕ್ಷಿಣೆಯ ಪರಿಸ್ಥಿತಿಗೆ ಸಮ. ಅಂದರೆ ಈಗ ನಡೀತಾ ಇದೆ, ಈಗ ಆಯ್ಕೆ ಅಂತಕ್ಕಂಥದ್ದು ನಡೀತಾ ಇದೆ. ಅದನ್ನು ನಾವು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಇದಿಷ್ಟು ಮುಖ್ಯವಾದ ವಿಚಾರಗಳಾದರೆ, ಹೇಗೆ 1ನೆಯ ಗ್ರಹ ಮಾಲೆ 1ನೆಯ ಗ್ರಹದಿಂದ 2ನೆಯ ಗ್ರಹಕ್ಕೆ ಹೋಗುವಾಗ ಯಾವ ವ್ಯವಹಾರಗಳು ಅಥವಾ ಘಟನೆಗಳು ನಡೆಯುತ್ತೆ ಅನ್ನೋದು ಹೇಳ್ತಾರೆ. ನಾವು ಹಿಂದಿನ ತರಗತಿಯಲ್ಲಿ ಅಥವಾ ಅದರ ಹಿಂದಿನ ತರಗತಿಯಲ್ಲಿ ನಾವು ನೋಡ್ಕೊಂಡ್ವಿ. ಈಗ ಪ್ರಾಣಿಗಳಿಂದ ಮಾನವರಾಗುವಾಗ ಅಂದರೆ ವ್ಯಕ್ತೀಕರಣ ಹೊಂದುವಾಗ ಬೇರೆ ಬೇರೆ ಮಾರ್ಗಗಳಲ್ಲಿ ವ್ಯಕ್ತೀಕರಣ ಹೊಂದುತ್ತೇವೆ ಅನ್ನುವಂತಹ ವಿಚಾರವನ್ನು ನಮಗೆ ಹೇಳಿದ್ರು ಈ ಗ್ರಂಥದಲ್ಲಿ. ಸರಿಯಾದ ಮಾರ್ಗದಲ್ಲಿ ವ್ಯಕ್ತೀಕರಣ ಹೊಂದಿರತಕ್ಕಂಥವರು, ತಪ್ಪಾದ ಮಾರ್ಗದಲ್ಲಿ ವ್ಯಕ್ತೀಕರಣ ತಪ್ಪಾದ ಮಾರ್ಗದಲ್ಲಿ ಪ್ರಾಣಿಯಿಂದ ಮನುಷ್ಯ ಜನ್ಮಕ್ಕೆ ಬಂದಿರ್ತಾರೆ, ಸರಿಯಾದ ಮಾರ್ಗದಲ್ಲಿ ಪ್ರಾಣಿಯಿಂದ ಮನುಷ್ಯ ಜನ್ಮಕ್ಕೆ ಬಂದಿರತಕ್ಕಂಥವ್ರು. ಸರಿಯಾದ ಮಾರ್ಗದಲ್ಲಿ ಪ್ರಾಣಿಯಿಂದ ಮನುಷ್ಯ ಜನ್ಮಕ್ಕೆ ಬಂದಿದ್ದರೆ ಅವರ ವಿಕಾಸ ಅಂತಕ್ಕಂಥದ್ದು ಸರಿಯಾದ ಹಾದಿಯಲ್ಲಿ ಬಹಳ ಶೀಘ್ರವಾಗಿ ನಡೀತಾ ಹೋಗುತ್ತೆ. ಆದರೆ ತಪ್ಪಾದ ಮಾರ್ಗ ಅಂದರೆ ಯಾವುದು ಅಂದರೆ ಒಣಪ್ರತಿಷ್ಠೆ ಹೆಚ್ಚಾಗಿರುತ್ತೆ, ಅವರಲ್ಲಿ ರಸಭಾವಗಳು ಬೆಳೆದಿರೋಲ್ಲ. ಇವರು ಒಂದು ಗುಂಪು ಅಂತ ತಿಳ್ಕೊಂಡ್ವಿ 3 ಮಾರ್ಗಗಳಲ್ಲಿ. ಇನ್ನೊಂದು ಮಾರ್ಗ, ಆ ಪ್ರಾಣಿಗಳಿದ್ದಾಗ ತುಂಬ ಮುಂದುವರೆದಿರ್ತಕ್ಕಂತಹ ಮಾನವರನ್ನು ನೋಡಿ ಅವ್ರ ಬಗ್ಗೆ ಬಹಳ ವಿಶೇಷವಾದಂತಹ ಆಸಕ್ತಿ ಮತ್ತು ಮೆಚ್ಚುಗೆಯನ್ನು ಅವರು ಬೆಳೆಸ್ಕೊಂಡಿರ್ತಾರೆ. ಆ ಗುಣ ಹೆಚ್ಚಾಗಿ ಅವರು ವ್ಯಕ್ತೀಕರಣಗೊಂಡಿರ್ತಾರೆ. ಅವರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು 3ನೆಯ ಮಾರ್ಗ ಇದೆಯಲ್ಲ, ತಪ್ಪು ದಾರಿಯಲ್ಲಿ ವ್ಯಕ್ತೀಕರಣಗೊಂಡಂತಹ 3ನೇ ಗುಂಪಿನವರು ಹೇಗಪ್ಪ ಅಂದರೆ ಅತಿಯಾದ ಭಯದಿಂದ, ಪ್ರಾಣಿ ವರ್ಗದಲ್ಲಿದ್ದಾಗ ಅತಿಯಾದ ಭಯದಿಂದ ಅಥವಾ ಅತಿಯಾದ ದ್ವೇಷದಿಂದ, ಅತಿಯಾದ ಕೋಪದಿಂದ ಆ ಭಾವೋದ್ರೇಕಕ್ಕೆ ಒಳಗಾಗದಾಗ ಅವರು ವ್ಯಕ್ತೀಕರಣಗೊಂಡು ಮನುಷ್ಯ ಜನ್ಮಕ್ಕೆ ಬಂದಿರ್ತಾರೆ. ಈ ರೀತಿ ಬಂದಿರತಕ್ಕಂಥವ್ರನ್ನ 3 ಭಾಗಗಳು ಅಂತ ಹೇಳ್ತಾರೆ. ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಈ ಒಣಪ್ರತಿಷ್ಠೆಯ ಮೂಲಕ ವ್ಯಕ್ತೀಕರಣಗೊಂಡಿದ್ದವರು, ಅಂದರೆ ಇದು ತಪ್ಪು ಮಾರ್ಗದಲ್ಲಿ ವ್ಯಕ್ತೀಕರಣಗೊಂಡಂಥವ್ರು. ಅಂದರೆ ಅತಿಯಾದ ಜಂಬ, ಅತಿಯಾದ ಸ್ವಾರ್ಥ, ಅತಿಯಾದಂತಹ ಪ್ರತಿಷ್ಠೆ ಇದ್ದಂತಹವರು. ಆ ರೀತಿಯ ಮನುಷ್ಯರಿಗೆ ಹೇಗಿರುತ್ತೆ ಅಂದರೆ ಅವರ ತೇಜೋಮಂಡಲ ಅಂದರೆ ಅವರ ಪ್ರಭೆ ಅಂತ ಹೇಳ್ತೀವಲ್ಲ, ಅದು ಕಿತ್ತಳೆ ಬಣ್ಣದಲ್ಲಿ ಇರುತ್ತಂತೆ. ಅದಕ್ಕೆ ಹೇಳ್ತಾರೆ, ಕಿತ್ತಳೆ ಬಣ್ಣದ ತೇಜೋಮಂಡಲಗಳನ್ನು ಹೊಂದಿದ್ದಂತಹ ಆತ್ಮರುಗಳು ಎ ಗೋಳದಿಂದ ಬಿ ಗೋಳಕ್ಕೆ ಹೋಗಲ್ಲ. ಏಕೆಂದರೆ ಅವ್ರಿಗೆ ಅಷ್ಟು ಮುಂದುವರಿಯೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಯಾಕೆಂದರೆ ಅವರು ಆ ಮನಸ್ಸು ಅಂತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ತುಂಬ ಗಡುಸಾದಂತಹ ಚಿಪ್ಪನ್ನು ಅವರು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಅವರಲ್ಲಿ ಈ ರಾಗಭಾವಗಳು ಹೆಚ್ಚಾಗಿ ಬೆಳೆದಿರಲ್ಲ. ಮನಸ್ಸು ಭಾಳ ಬೆಳೆದು ಅದು ಅತಿಯಾದಿ ಗಡುಸಾಗಿರುತ್ತೆ. ಅದು ಯಾವಾಗಲೂ ಬಾಗುವಂತಹ ಗುಣ ಇರಬೇಕು. ಆವಾಗ ವಿಕಾಸಕ್ಕಾಗಲಿ ಬೆಳವಣಿಗೆಗಾಗಲಿ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಒಣಪ್ರತಿಷ್ಠೆಯ ಮೂಲಕ ವ್ಯಕ್ತೀಕರಣಗೊಂಡಿರ್ತಾರೆ. ಅಂದರೆ ಅತಿಯಾದ ಅಹಂಕಾರ, ಅತಿಯಾದ ಸ್ವಾರ್ಥ ಇರ್ತಕ್ಕಂತಹ ಜನರು, ಅವರು ತುಂಬ ಜಾಣರಿರ್ತಾರಂತೆ. ಅತಿಯಾದ ಜಾಣತನ, ಆದರೆ ಸ್ವಾರ್ಥ ಬಹಳ ಜಾಸ್ತಿ ಇರುತ್ತೆ. ಅವರಲ್ಲಿ ರಸಭಾವಗಳು ಅಂತಕ್ಕಂಥದ್ದು ಹೆಚ್ಚು ಬೆಳೆದಿರಲ್ಲ. ಅನುಕಂಪ ಆಗಲಿ, ದಯೆ ಆಗಲಿ, ರಾಗಭಾವಗಳಿಗೆ ಹೆಚ್ಚು ಅವರು ಆಸ್ಪದ ಕೊಡಲ್ಲ. ಎಲ್ಲ ಅದು ಇಟ್ಕೊಂಡಿರ್ತಾರೆ.
ಅಂಥವರು ಅದಕ್ಕೆ ಹೇಳ್ತಾರೆ ಅವರೆಲ್ಲ ಕಿತ್ತಲೆ ಬಣ್ಣದ ತೇಜೋಮಂಡಲ ಇರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಅವರು ಗೋಳದನ್ನ ಬಿಟ್ಬಿಡ್ತಾರೆ. ಜೀವ ಚೈತನ್ಯ ಪ್ರವಾಹ 7ನೇ ಪ್ರದಕ್ಷಿಣೆಯಲ್ಲಿ ಈ ಚಂದ್ರಗ್ರಹ ಮಾಲೆಯಲ್ಲಿ ಎಯಿಂದ ಬಿಗೆ ಬರುವಾಗ ಆ ಕಿತ್ತಲೆ ಬಣ್ಣದ ಒಂದು ತೇಜೋಮಂಡಲ ಇರುತ್ತಲ್ಲ, ಅವರೆಲ್ಲ ಈ ಗ್ರಹ ಮಾಲೆಯನ್ನೇ ಬಿಟ್ಟು ಹೋಗ್ಬಿಡ್ತಾರೆ ಅನ್ನುವಂಥದ್ದು ಒಂದು ವಿಚಾರ. ಅವರು ನಾವು ತಿಳ್ಕೊಂಡ್ವಿ ಈಗಾಗಲೇ 7ನೇ ಪ್ರದಕ್ಷಿಣೆಯಲ್ಲಿ ಯಾರ್ಯಾರು ಯಾವ್ಯಾವ ಗ್ರಹವನ್ನೇ ಆಗಲಿ ಬಿಟ್ಟರೂ ಕೂಡ ಕಾಯಬೇಕಾಗತ್ತೆ. ಮುಂದಿನ ಒಂದು ಗ್ರಹಮಾಲೆ ರಚನೆಯಾಗಿ ಅಲ್ಲಿ ಸೂಕ್ತ ಪರಿಸ್ಥಿತಿಗಳು ಇವರ ವಿಕಾಸಕ್ಕೆ ಒದಗುವ ತನಕ ಕಾಯಬೇಕಾಗತ್ತೆ. ಅವರೆಲ್ಲ ಅಂತರ್ಗ್ರಹಮಾಲೆಯ ಒಂದು ನಿರ್ವಾಣಕ್ಕೆ ಹೋಗಿ ಕಾಯ್ತಾ ಇರ್ತಾರೆ. ಆ ರೀತಿ ಈ ಗೋಳವನ್ನು ಬಿಟ್ಟು ಹೋಗಿರ್ತಾರಲ್ಲ, ಅವರು ಮುಂದೆ ಭೂಗ್ರಹಮಾಲೆಯಲ್ಲಿ, ಅಂದರೆ ಈಗ ಪ್ರಸ್ತುತ ಭೂಗ್ರಹಮಾಲೆಯಲ್ಲಿ ನಾವಿದ್ದೀವಲ್ಲ, ಆ ಗ್ರಹಮಾಲೆಯಲ್ಲಿ ಅಟ್ಲಾಂಟಿಸ್ ಖಂಡದಲ್ಲಿ ಕಾಣಿಸ್ಕೊಳ್ತಾರಂತೆ. ಅಂದರೆ ಇವರು ಹಿಂದಕ್ಕೆ ಹೋಗಿ ತಾನೇ ನೋಡ್ತಾ ಇರೋದು. ಈಗ ಮೆಸೆಂಟ್ರ್ ಆಗಲಿ ಲೆಡ್ಬಿಟ್ರ್ ಆಗಲಿ ಅವ್ರ ಪ್ರಜ್ಞೆಯನ್ನು ಹಿಂದಕ್ಕೆ ಹೋಗಿ ಅವ್ರು ನೋಡ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ತನಕ ಆಗಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳು ಗೊತ್ತಾಗತ್ತಲ್ವ. ಅಲ್ಲಿ ಗೋಳವನ್ನು ಬಿಟ್ಟಂಥವರು ಅಟ್ಲಾಂಟಿಸ್ ಖಂಡದಲ್ಲಿ, ಅದು ಭೂಗ್ರಹಮಾಲೆಯಲ್ಲಿ ಅಟ್ಲಾಂಟಿಸ್ ಖಂಡದಲ್ಲಿ, ಅದು ಯಾವಾಗ 4ನೇ ಮಹಾವಂಶ ಅಲ್ವಾ, ನಮ್ಮ ಭೂಗ್ರಹಮಾಲೆಯಲ್ಲಿ 4ನೇ ಮಹಾವಂಶ ಭೂಗ್ರಹದಲ್ಲಿ, ಅಲ್ಲಿ ಅವರು ಅಟ್ಲಾಂಟಿಸ್ ಖಂಡದಲ್ಲಿ ಕಾಣಿಸ್ಕೊಳ್ತಾರೆ. ಅವರು ಏನಾಗಿರ್ತಾರೆ ಅಂದರೆ ವಾಮ ಮಾರ್ಗದ ದುಷ್ಟ ಶಕ್ತಿಗಳ ಪ್ರಭುಗಳಾಗ್ತಾರೆ. ನೋಡಿ, ಅವರು ವಾಮ ಮಾರ್ಗವನ್ನು ಹಿಡಿದಿರ್ತಾರಂತೆ. ವಾಮ ಮಾರ್ಗವನ್ನು ಹಿಡಿದಿರ್ತಕ್ಕಂತಹವರು ಹಿಂದೆ ಏನಾಗಿದ್ರು ಅನ್ನುವಂತಹ ಒಂದು ಕಲ್ಪನೆ ನಾವು ಮಾಡಿಕೊಳ್ಬೋದಾಗಿದೆ. ಯಾವ ರೀತಿ ಅವರು ಕೆಟ್ಟ ದಾರಿಯಲ್ಲಿ, ಅಂದರೆ ಕೆಟ್ಟ ಒಂದು ಮಾರ್ಗದಲ್ಲಿ ವ್ಯಕ್ತೀಕರಣಗೊಂಡಿದ್ರು, ಹೇಗೆ ಒಣಪ್ರತಿಷ್ಠೆಯನ್ನು ಬೆಳೆಸ್ಕೊಂಡಿದ್ರು ಅನ್ನೋದನ್ನು ನಾವು ತಿಳ್ಕೊಳ್ಬೋದಾಗಿದೆ. ಹಾಗೆ ಅಟ್ಲಾಂಟಿಸ್ ಖಂಡದಲ್ಲಿ ಅವರು ಈ ವಾಮ ಮಾರ್ಗದಲ್ಲಿ ದುಷ್ಟಶಕ್ತಿಗಳನ್ನು ಆರಾಧಿಸ್ತಕ್ಕಂತಹ ಒಂದು ಪೂಜಾರಿಗಳಾಗಿರ್ತಾರಂತೆ, ದುಷ್ಟ ದೇವತೆಗಳ ಪೂಜಾರಿಗಳಾಗಿರ್ತಾರೆ ಅಂಥವ್ರು ಈಗಲೂ ಈ ಒಂದು ಭೂಗ್ರಹಮಾಲೆಯಲ್ಲೂ ಇದ್ದಾರಲ್ವ. ಅದನ್ನು ನಾವು ರಿಲೇಟ್ ಮಾಡಿಕೊಂಡು ತಿಳ್ಕೊಬೋದು. ಅಂದರೆ ನಮಗೆ ಈ ಗ್ರಹಮಾಲೆ ವಿಚಾರ ಹೇಳ್ತಾ ಇದ್ದಾರೆ, ಇದಾದ ನಂತರ ಭೂಗ್ರಹಮಾಲೆಯನ್ನು ನಾವು ಸವಿಸ್ತಾರವಾಗಿ ಮತ್ತೆ ವಿಚಾರ ಮಾಡ್ತೇವಲ್ಲ, ಅಲ್ಲಿ ಇದನ್ನು ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಈಗ ಸೂಕ್ಷ್ಮವಾಗಿ ಅವರು ಹೇಳ್ತಾರೆ, ಗೋಳವನ್ನು ಬಿಟ್ಟಂತಹ ಕಿತ್ತಲೆ ಬಣ್ಣದ ತೇಜೋಮಂಡಲ ಇದ್ದಂತಹವರು ಭೂಗ್ರಹಮಾಲೆಯಲ್ಲಿ ಅಟ್ಲಾಂಟಿಸ್ ಖಂಡದಲ್ಲಿ ವಾಮ ಮಾರ್ಗವನ್ನು ಹಿಡಿದು ದುಷ್ಟ ಶಕ್ತಿಗಳ, ದುಷ್ಟ ದೇವತೆಗಳ ಆರಾಧಕರಾಗಿ ಅವರ ಪೂಜಾರಿಗಳಾಗಿರೋದನ್ನು ಇವರು ನೋಡ್ತಾರೆ, ಇವರು ಕಂಡುಕೊಳ್ತಾರೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ತಪ್ಪು ಮಾರ್ಗ, 2ನೇ ಮಾರ್ಗ ಅಂದರೆ ಮೆಚ್ಚುಗೆಯ ಮೂಲಕ ವ್ಯಕ್ತೀಕರಣಗೊಂಡಿರ್ತಾರಲ್ಲ. ಈ ಮನುಷ್ಯರನ್ನು ಪ್ರಾಣಿ ಜನ್ಮದಲ್ಲಿದ್ದಾಗ ಮನುಷ್ಯ ಜನ್ಮದಲ್ಲಿದ್ದವ್ರನ್ನ ನೋಡಿ ಮೆಚ್ಚಿಕೊಂಡು ಅವ್ರ ಬಗ್ಗೆ ಅತಿಯಾದ ಆಸಕ್ತಿಯನ್ನು ತಾಳಿ ಅವರ ಒಡನಾಟದಲ್ಲಿ ಮಾನವರಾಗಿ ವ್ಯಕ್ತೀಕರಣಗೊಂಡಿರ್ತಾರಲ್ಲ, ಅವರಿಗೆ ಚಿನ್ನದ ಬಣ್ಣದ ತೇಜೋಮಂಡಲ ಇರುತ್ತೆ. ಚಿನ್ನದ ಬಣ್ಣದ ತೇಜೋಮಂಡಲ ಪ್ರಭಾವಳಿ ಅಂತಕ್ಕಂಥದ್ದು ಚಿನ್ನದ ಬಣ್ಣ ಇರುತ್ತೆ. ಅವರು ಗೋಳದಿಂದ ಹೊರಗೋಗ್ಬಿಡ್ತಾರೆ. ಅವ್ರು ಎಯಿಂದ ಬಿಗೆ ಬಂದಿರ್ತಾರೆ, ಆದರೆ ಬಿಯಿಂದ ಮುಂದಕ್ಕೆ ಹೋಗೋ ಸಾಮರ್ಥ್ಯ ಅವ್ರಿಗೆ ಇರೋದಿಲ್ಲ. ಅವರೆಲ್ಲ ಗೋಳವನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಗೋಳದಿಂದಲೂ ಕೂಡ ಜೀವ ಚೈತನ್ಯ ಪ್ರವಾಹ ಇನ್ನೊಂದು ಗೋಳಕ್ಕೆ ಹೋದಾಗ ಒಂದು ದೊಡ್ಡ ಆತ್ಮರುಗಳ ಗುಂಪೇ ಆ ಗ್ರಹಮಾಲೆಯನ್ನು ಬಿಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಚಿನ್ನದ ಬಣ್ಣದ ತೇಜೋಮಂಡಲ ಇದ್ದಂತಹವರು 2ನೇ ಮಾರ್ಗದಲ್ಲಿ ತಪ್ಪು ದಾರಿಯಲ್ಲಿ ವ್ಯಕ್ತೀಕರಣಗೊಂಡಿರ್ತಾರಲ್ಲ, ಅವರು ಅಟ್ಲಾಂಟಿಸ್ ಖಂಡದಲ್ಲಿ ಮುಂದೆ ಸತ್ಶಕ್ತಿಗಳ ದೇವತೆಗಳ ಆರಾಧಕರಾಗಿರ್ತಾರಂತೆ. ಅಂದರೆ ದೇವತೆಗಳು ಸತ್ಶಕ್ತಿಯ ದೇವತೆಗಳು, ದುಷ್ಟಶಕ್ತಿಗಳಲ್ಲ, ಅಂದರೆ ಸತ್ಶಕ್ತಿಯ ದೇವತೆಗಳ ಪೂಜಾರಿಗಳಾಗಿರ್ತಾರೆ, ಆರಾಧಕರಾಗಿ ಅವರು ಹುಟ್ಟಿ ಬರ್ತಾರೆ. ಅದು ಹುಟ್ಟು ಬಂದಿರೋದನ್ನು ಇವರು ಕಂಡುಕೊಳ್ತಾರೆ ಅವರ ಒಂದು ಸೂಕ್ಷ್ಮ ಪ್ರಜ್ಞೆಯಲ್ಲಿ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಗೋಳಮಾಲೆಯಲ್ಲೂ ಕೂಡ ಅನೇಕರು ಅರ್ಹತ್ ಪದವಿಯನ್ನು ಪಡ್ಕೊಂಡು ಅವರು ಕೂಡ ಗೋಳಮಾಲೆಯನ್ನು ಬಿಡ್ತಾರೆ. ಏಕೆಂದರೆ ಅರ್ಹತ್ ಪದವಿಯನ್ನು ಪಡ್ಕೊಂಡ್ಮೇಲೆ ಮತ್ತೆ ಆ ಗೋಳಮಾಲೆಯಲ್ಲಿ ಮುಂದುವರಿತಕ್ಕಂತಹ ಏನೋ ಅವಶ್ಯಕತೆ ಇರೋದಿಲ್ಲ, ಅವರು ಕೂಡ ಬಿಡ್ತಾರೆ. ಸಾಮರ್ಥ್ಯ ಇಲ್ಲದಲೇ ಇರತಕ್ಕಂಥವರು ಕೂಡ ಬಿಡ್ತಾರೆ. ಅರ್ಹತ್ ಪದವಿಯನ್ನು ಹೊಂದಿರತಕ್ಕಂಥವರು ಕೂಡ ಬಿಡ್ತಾರೆ. ಈ ಅರ್ಹತ್ ಪದವಿಯನ್ನು ಪಡ್ಕೊಳ್ತಾರಲ್ಲ ಪ್ರತಿಯೊಂದು ಗೋಳದಲ್ಲಿ, ಅವರು HPB ಅವರು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಹೇಳ್ತಾರೆ, ಅವರನ್ನು ಬರ್ಹಿಷತ್ ಪಿತೃಗಳು ಅಂತ. ನಾವು ಹಿಂದೆನೂ ಕೂಡ ಪೀಠಿಕೆ ಪೂರ್ವೋಕ್ತಿಯಲ್ಲಿ ಓದುವಾಗ ಈ ವಿಚಾರವನ್ನು ಹೇಳಿದರು.
ಅಂದರೆ ಪ್ರತಿಯೊಂದು ಗೋಳಮಾಲೆಯಲ್ಲೂ ಕೂಡ ಅರ್ಹತ್ ಪದವಿಯನ್ನು ಪಡ್ಕೊಂಡು ಜೀವನ್ಮುಕ್ತರಾಗ್ತಾರಲ್ಲ ಅವ್ರನ್ನೆಲ್ಲ ಬರ್ಹಿಷತ್ ಪಿತೃಗಳು ಅಂತ ಕರೀತಾರೆ. ಇಲ್ಲಿ ಚಂದ್ರ ಗ್ರಹ ಮಾಲೆಯಲ್ಲಿ ಅರ್ಹತ್ ಪದವಿಯನ್ನು ಪಡ್ಕೊಂಡು ಅಂದರೆ ಜೀವನ್ಮುಕ್ತಿಯನ್ನು ಪಡ್ಕೊಂಡು ಹೋಗ್ತಕ್ಕಂಥವ್ರನ್ನ ಚಂದ್ರಗ್ರಹ ಪ್ರಭುಗಳು ಅಂತ ಕರೀತಾರೆ. ಇವರು ಮುಂದಿನ ಗೋಳಮಾಲೆಯಲ್ಲಿ ಅಂದರೆ ಈ ಭೂಗ್ರಹ ಮಾಲೆಯಲ್ಲಿ ಅನೇಕ ಕೆಲಸಗಳನ್ನು ವಹಿಸ್ಕೊಂಡು ಅವರು ಕೆಲಸ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಪ್ರತಿಯೊಂದು ಗೋಳವನ್ನು ಬಿಟ್ಟ ನಂತರ ಜೀವ ಚೈತನ್ಯ ಪ್ರವಾಹ ಆ ಗೋಳ ಲಯವಾಗ್ತಾ ಹೋಗುತ್ತೆ. ಅದೇ ರೀತಿ ಈ ಮೂರನೇ ಮಾಲೆಯಲ್ಲಿ ಎ ಗೋಳವನ್ನು ಬಿಟ್ಟು ಬಿ ಗೋಳಕ್ಕೆ ಜೀವ ಚೈತನ್ಯ ಬಂದಾಗ ಎ ಗೋಳ ಏನಾಗುತ್ತೆ, ಲಯವಾಗ್ತಾ ಹೋಗುತ್ತೆ. ಅದೇ ರೀತಿ ಈ ಭೂಗ್ರಹ ಮಾಲೆ ಇದೆಯಲ್ಲ, ಅಲ್ಲಿ ಎ ಗೋಳ ರಚನೆಯಾಗ್ತಾ ಹೋಗುತ್ತಂತೆ. ಅಲ್ಲಿ ಲಯವಾಗ್ತಾ ಹೋಗುತ್ತೆ, ಇಲ್ಲಿ ರಚನೆಯಾಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ. ಇನ್ನೊಂದು ವಿಚಾರವನ್ನು ನಮಗೆ ಇಲ್ಲಿ ಅವರು ಹೇಳ್ತಾರೆ. ಮತ್ತು ಯಾವುದೇ ಒಂದು ಗ್ರಹಮಾಲೆಯಲ್ಲಿ ಮನುಷ್ಯರು ಯೋಗ ಮಾರ್ಗದ ಕಡೆ ತಿರುಗಿ ಮುಂದುವರಿಬೇಕು ಅಂತ ಅಂದರೆ ಆ ಗ್ರಹಮಾಲೆಯಲ್ಲಿ ಪ್ರಾಣಿಗಳ ವ್ಯಕ್ತೀಕರಣ ಹೊಂದೋದು ಬಹುಮಟ್ಟಿಗೆ ನಿಂತು ಹೋಗಿರಬೇಕು. ಅಂದರೆ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬರ್ತಕ್ಕಂತಹ ಪ್ರಕ್ರಿಯೆ ನಿಂತು ಹೋಗಿರುತ್ತೆ. ಆ ಹಂತದಲ್ಲಿ ಹೆಚ್ಚಿನ ಯೋಗ ಮಾರ್ಗದಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಮನುಷ್ಯರಿಗೆ ಅವಕಾಶ ಆಗುತ್ತೆ. ಪ್ರಾಣಿ ವರ್ಗದಿಂದ ಪ್ರಪ್ರಥಮವಾಗಿ ಮನುಷ್ಯ ವರ್ಗಕ್ಕೆ ಬರ್ತಕ್ಕಂಥವ್ರಿಗೆ ಪ್ರಾಣಿ ಸ್ವಭಾವ ಹೆಚ್ಚಾಗಿರುತ್ತೆ. ಅವರ ಒಡನಾಟದಲ್ಲಿ ಅಥವಾ ಅವರೇ ಹೆಚ್ಚಾಗಿ ತುಂಬಿಕೊಂಡಿರುವಾಗ ಒಂದು ಗೋಳದಲ್ಲಿ ಸನ್ಮಾರ್ಗದಲ್ಲಿ ನಡೀತಕ್ಕಂಥವ್ರಿಗೆ ಅಡಚಣೆಗಳು ಜಾಸ್ತಿ. ಅವರು ಹೋಗೋದಕ್ಕೆ ಸರಿಯಾದ ಮಾರ್ಗದಲ್ಲಿ ಆಗೋದಿಲ್ಲ. ಆ ಒಂದು ಉದ್ದೇಶದಿಂದ ಅವ್ರು ಏನು ಹೇಳ್ತಾರೆ, ಯಾವುದೇ ಒಂದು ಗ್ರಹಮಾಲೆಯಲ್ಲಿ ಯಾವುದೇ ಒಂದು ಗೋಳದಲ್ಲಿ ಮನುಷ್ಯ ಯೋಗ ಮಾರ್ಗದಲ್ಲಿ ಮುಂದುವರಿಬೇಕಾದ್ರೆ, ಹೆಚ್ಚಿನ ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಪ್ರಾಣಿಗಳು ವ್ಯಕ್ತೀಕರಣ ಹೊಂದೋದು ನಿಂತು ಹೋಗಿರಬೇಕು, ಆಲ್ಮೋಸ್ಟ್ ನಿಂತು ಹೋಗಿರಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆವಾಗ ಮಾತ್ರ ಮನುಷ್ಯರಿಗೆ ಯೋಗ ಮಾರ್ಗದ ಪ್ರವೇಶ ದ್ವಾರ ತೆರೆದುಕೊಳ್ಳುತ್ತೆ ಅಂತ ಒಂದು ಹೇಳ್ತಾರೆ. ಮತ್ತು ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸ್ಬೋದಾಗಿರ್ತಕ್ಕಂಥದ್ದೇನಪ್ಪ ಅಂದರೆ, ಈ ನಮ್ಮ ಲೇಖಕರು ಲೆಡ್ಬೀಟ್ರು ಮತ್ತು ಅನಿ ಬೆಸೆಂಟ್ರು ಅವ್ರು ಯಾರ ಒಡನಾಟದಲ್ಲಿದ್ದರು, ಯಾರ ಜೊತೆಯಲ್ಲಿ ಗುಂಪು ಗುಂಪಾಗಿ ಅವ್ರು ಕಾಣಿಸ್ಕೊಳ್ತಾರಲ್ವ. ಯಾರ್ಯಾರೆಲ್ಲ ಗುಂಪು ಗುಂಪಾಗಿ ಕಾಣಿಸ್ಕೊಳ್ತಾರೆ ಹಿಂದಿನ ಪ್ರದಕ್ಷಿಣೆಗಳಲ್ಲೆಲ್ಲ? ಜೆ ಕೆ ಅವರು, ಅವರ ತಮ್ಮ ನಿತ್ಯಾನಂದ ಅವರು, ಮತ್ತು ಲೆಡ್ಬೀಟ್ರು ಅವರು, ಮತ್ತು ಅನಿ ಬೆಸೆಂಟ್ರು, ಜೊತೆಗೆ ಎಚ್ ಪಿ ಬಿ ಅವರು, ಸುಬ್ಬಾರಾವ್ ಅವರು, ಮತ್ತು ಮೌರ್ಯರು, ಕುತುಮಿಯವರು, ಇವರೆಲ್ಲ ನೋಡಿ ಎಲ್ಲ ಹಿಂದಿನ ಪ್ರದಕ್ಷಿಣೆಗಳಲ್ಲಿ ನೋಡ್ತಾ ಬಂದ್ವಿ ನಾವು. 4, 5, 6ನೇ ಪ್ರದಕ್ಷಿಣೆಯಲ್ಲಿ ಇವರೆಲ್ಲರೂ ಕೂಡ ಪ್ರಾಣಿ ವರ್ಗದಿಂದಲೂ ಕೂಡ ಒಟ್ಟೊಟ್ಟಾಗೇ ಇರ್ತಾರೆ. ಪ್ರಾಣಿ ವರ್ಗದಲ್ಲೂ ಒಟ್ಟಾಗಿದ್ದಂತಹ ಅನಿ ಬೆಸೆಂಟ್ರು ಮತ್ತು ಲೆಡ್ಬೀಟ್ರವರು ಮನುಷ್ಯ ವರ್ಗದಲ್ಲಿ ಇದ್ದಂತಹ ಕುತುಮಿಯವರು ಮತ್ತು ಮೌರ್ಯರ ಒಡನಾಟದಲ್ಲಿರ್ತಾರೆ. ಹಾಗೆ ಇವರೆಲ್ಲರದು ಒಂದು ಗುಂಪಿತ್ತಲ್ಲ, ಅದನ್ನೇ ಹೇಳ್ತಾರೆ. ಇವರು ಭೂಗ್ರಹಕ್ಕೆ ಬರುವ ವೇಳೆಗೆ ಸಾಕಷ್ಟು ಅಲ್ಲಿ ಅವರಿಗೆ ವಿಕಾಸ ಅನ್ನೋದಾಗತ್ತೆ. ಚಂದ್ರಗ್ರಹ ಮಾಲೆಯಲ್ಲೆಯೇ ಅನಿ ಬೆಸೆಂಟ್ರಾಗಲಿ, ಲೆಡ್ಬೀಟ್ರಾಗಲಿ, ಜೆ ಕೆ ಅವರಾಗಲಿ, ನಿತ್ಯಾನಂದ ಅವರಾಗಲಿ ಅವರೆಲ್ಲರೂ ಕೂಡ ಮನುಷ್ಯ ವರ್ಗಕ್ಕೆ ಬಂದುಬಿಟ್ಟಿರ್ತಾರೆ. ಅವರು 4ನೇ ಪ್ರದಕ್ಷಿಣೆಯಲ್ಲಿ ಪ್ರಾಣಿಗಳಾಗಿರ್ತಾರೆ, 5ನೇ ಪ್ರದಕ್ಷಿಣೆಯಲ್ಲಿ ಹೆಚ್ಚು ಮುಂದುವರೆದ ಪ್ರಾಣಿಗಳಾಗಿರ್ತಾರೆ. ನಾವು ನೆನಪು ಮಾಡ್ಕೊಳ್ಳೋದೇ ಆದರೆ 6ನೇ ಪ್ರದಕ್ಷಿಣೆಯಲ್ಲಿ ಕಾಡು ಮನುಷ್ಯರಾಗಿ ಹುಟ್ಟಿರ್ತಾರೆ. 7ನೇ ಪ್ರದಕ್ಷಿಣೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತಾರೆ. ಮತ್ತು ಅಷ್ಟಾದಮೇಲೆ ಅವರು ಕೂಡ ಚಂದ್ರ ಗ್ರಹವನ್ನು ಬಿಡುವಾಗ ಅವರು ಎಲ್ಲ ಬಂದುಬಿಡ್ತಾರೆ. ಅಲ್ಲಿ ಮುಂದುವರಿಯೋದಕ್ಕೆ ಅವ್ರಿಗೂ ಕೂಡ ಹೆಚ್ಚಿನ ಸಾಮರ್ಥ್ಯ ಇರೋದಿಲ್ಲ. ನಂತರ ಭೂಗ್ರಹಮಾಲೆ ರಚನೆ ಆಗುತ್ತಲ್ಲ, ಅಲ್ಲಿ ಭೂಮಿ ಗ್ರಹದಲ್ಲಿ ಅವರು ಹುಟ್ಟು ಬರ್ತಾರಲ್ಲ, ಅಷ್ಟೊತ್ತಿಗೆ ಅವರು ಸಾಕಷ್ಟು ಬೆಳೆದಿರ್ತಾರೆ. ಅವರ ಕಾರಣ ಶರೀರ ಅನ್ನೋದು ಚೆನ್ನಾಗಿ ರಚನೆ ಆಗಿರುತ್ತೆ. ಮನುಷ್ಯನಿಗೆ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬಂದಾಗ ಕಾರಣ ದೇಹ ಅಂತಕ್ಕಂಥದ್ದು ರಚನೆ ಆಗುತ್ತೆ ಅಲ್ವಾ. ನಾವು ತಿಳ್ಕೊಂಡಿದ್ದೀವಿ ಕಾರಣ ಶರೀರ ಅಥವಾ ಕಾರಣ ದೇಹ ರಚನೆ ಆಗೋದೇ ಮನುಷ್ಯ ವರ್ಗಕ್ಕೆ ಬಂದಾಗ. ಅದಕ್ಕೆ ಮುಂಚೆ ಪ್ರಾಣಿಗಳಿದ್ದಾಗ ಸಮೂಹಾತ್ಮದಲ್ಲಿ ವಿಕಾಸ ಅನ್ನೋದು ನಡೀತಾ ಇರುತ್ತೆ. ಇಲ್ಲಿ ವ್ಯಕ್ತಿ ಅಥವಾ ಪ್ರತ್ಯೇಕ ಆತ್ಮ ಸೃಷ್ಟಿಯಾಗ್ತಕ್ಕಂಥದ್ದು ಮತ್ತು ಕಾರಣ ದೇಹದ ರಚನೆ ಆಗುವಂಥದ್ದು. ಇಲ್ಲಿ ಈ ಎಲ್ಲ ಗುಂಪಿನ ಜನರು ಇದ್ರಲ್ಲ, ಮುಖ್ಯವಾಗಿ ಅನಿ ಬೆಸೆಂಟ್ರು, ಲೆಡ್ಬೀಟ್ರು, ಜೆ ಕೆ ಅವರು ಮತ್ತು ಅವರ ತಮ್ಮ ನಿತ್ಯಾನಂದ ಅವರೆಲ್ಲರೂ ಕೂಡ
ಭೂಗ್ರಹಕ್ಕೆ ಬರೋಷ್ಟೊತ್ತಿಗೆ ಅವರ ಕಾರಣ ಶರೀರ ಚೆನ್ನಾಗಿ ರೂಪುಗೊಂಡಿರುತ್ತೆ, ಮೇಧಾಶಕ್ತಿ ತುಂಬ ಚೆನ್ನಾಗಿ ಬೆಳೆದಿತ್ತು. ಮತ್ತು ಅವರಿಗಿಂತ ಉನ್ನತ ಮಟ್ಟದಲ್ಲಿದ್ದವರು ಅಂದರೆ ಜೀವನ್ಮುಕ್ತರಾಗಿದ್ದಂತಹ ಗುರುಗಳ ಬಗ್ಗೆ ಅವ್ರಿಗೆ ಎಷ್ಟು ನಿಷ್ಠೆ, ಅವರ ಬಗ್ಗೆ ಪ್ರಾಮಾಣಿಕತೆ, ಎಷ್ಟು ಅವರ ಬಗ್ಗೆ ಸೇವಾ ಭಾವ ಇರುತ್ತಲ್ವ ಅವರಿಗೆ, ಅವರ ಕಿಂಕರರಾಗಿ ಕೆಲಸ ಮಾಡ್ತಾ ಇರ್ತಾರಲ್ವ. ನಾವು ಥಿಯಾಸಫಿ ವಾಂಗ್ಮಯದಲ್ಲಿ ನೋಡೋದಾದರೆ ಬೆಸೆಂಟ್ರಾಗಲಿ ಲೆಡ್ಬಿಟ್ರಾಗಲಿ ಅವರೆಲ್ಲರೂ ಕೂಡ ಕಿಂಕರರ ಗುಂಪಲ್ಲಿ ಇರ್ತಕ್ಕಂಥವ್ರು. ಅವರು ಮೌರ್ಯರು, ಕುತುಮಿಗಳು, ಈ ಜೀವನ್ಮುಕ್ತ ಗುರುಗಳ ಅವರ ಕೈ ಕೆಳಗೆ ಅವರ ನಾಲಿಯಾಗಿ ಕೆಲಸ ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹವರು. ಅವರಿಗೆ ಹೇಳ್ತಾರೆ, ಆಗ ಭೂಗ್ರಹಕ್ಕೆ ಬರೋ ಅಷ್ಟೊತ್ತಿಗೆ ಅವರಿಗೆ ಆ ಕಾರಣ ಶರೀರ ಚೆನ್ನಾಗಿ ರಚನೆ ಆಗಿರುತ್ತೆ. ಮತ್ತು ಈ ಭಾವೋದ್ವೇಗಗಳೆಲ್ಲವೂ ಕೂಡ ರಸಭಾವಗಳಾಗಿ ಮಾರ್ಪಟ್ಟಿರುತ್ತೆ. ರಸಭಾವಗಳು ಅಂತಂದರೆ ಪ್ರೀತಿ, ಕರುಣೆ, ದಯೆ ಅನ್ನುವಂತಹ ಉನ್ನತ ಒಂದು ಭಾವಗಳು ಅವರಲ್ಲಿ ಚೆನ್ನಾಗಿ ವಿಕಾಸ ಆಗಿರುತ್ತೆ. ಅದಕ್ಕೆ ಇವ್ರನ್ನೆಲ್ಲರನ್ನೂ ಕೂಡ ಕಿಂಕರರ ಗುಂಪು ಅಂತ ಹೇಳ್ತಾರೆ. ಕಿಂಕರರ ಗುಂಪು ಅನ್ನೋ ವಿಚಾರನೇ ನಮ್ಮ ಥಿಯಾಸಫಿ ಒಂದು ವಾಂಗ್ಮಯದಲ್ಲಿ ಒಂದು ಪುಸ್ತಕ ಇದೆ, ಕಿಂಕರರ ಗುಂಪು ಅಂತ. ಅವರೆಲ್ಲರೂ ಕೂಡ ಈ ಜೀವನ್ಮುಕ್ತ ಮಹಾತ್ಮರ ಕೈ ಕೆಳಗಡೆ ಅನೇಕ ಘಟ್ಟಗಳಲ್ಲಿ ಈ ವಿಕಾಸವನ್ನು ಹೊಂದಿ ಯೋಗ ಮಾರ್ಗದಲ್ಲಿ ಕೆಲಸ ಮಾಡ್ತಾ ಅವರಿಗೆ ಸಹಾಯಕರಾಗಿ ಮಾನವ ಕೋಟಿಯ ಸೇವೆಗಾಗಿ ಅಥವಾ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಇವರೆಲ್ಲರೂ ಕೂಡ ಸರಿಯಾದ ಮಾರ್ಗದಲ್ಲಿ ವ್ಯಕ್ತೀಕರಣ ಹೊಂದಿರ್ತಾರೆ. ನಾವು ಹಿಂದೆನೇ ತಿಳ್ಕೊಂಡ್ವಿ ಲೆಡ್ಬಿಟ್ರು ಯಾವ ಥರ ವ್ಯಕ್ತೀಕರಣಗೊಂಡ್ರು, ಬೆಸೆಂಟ್ರು ಯಾವ ಥರ ವ್ಯಕ್ತೀಕರಣಗೊಂಡ್ರು, ಯಾವ ಹಂತದಲ್ಲಿ, ಯಾವ ಘಟನೆಯಲ್ಲಿ, ಯಾರ ಸಾಂಗತ್ಯದಲ್ಲಿ ಅವರು ವ್ಯಕ್ತೀಕರಣಗೊಂಡ್ರು ಅನ್ನೋದು ಕೂಡ ನಾವು ಹಿಂದೆನೇ ತಿಳ್ಕೊಂಡ್ವಿ. ಅದು ಮತ್ತೆ ವಿಚಾರ ಮತ್ತೆ ಮಾಡೋದು ಅವಶ್ಯಕತೆ ಇಲ್ಲ, ಏಕೆಂದರೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಮತ್ತು ಈ 7ನೆಯ ಪ್ರದಕ್ಷಿಣೆಗೆ ಬರುವ ಹೊತ್ತಿಗೆ ಅವರ ಚರ್ಮದ ಬಣ್ಣ ನೀಲಿ ಬಣ್ಣ ಆಗಿರುತ್ತಂತೆ. ಈಗ 6ನೇ ಪ್ರದಕ್ಷಿಣೆಯಲ್ಲಿ ನಾವು ನೋಡಿದ್ವಿ, ಬೆಸೆಂಟ್ರಾಗಲಿ ಅಥವಾ ಮತ್ತು ಲೆಡ್ಬಿಟ್ರಾಗಲಿ ಅವರ ಚರ್ಮದ ಬಣ್ಣ ಕಂದು ಬಣ್ಣ ಇರುತ್ತೆ, ಮಣ್ಣಿನ ಬಣ್ಣ ಇರುತ್ತೆ. ಆಗ ಅವರ ಒಡನಾಟದಲ್ಲಿದ್ದಂತಹ ಕುತುಮಿಯವರು ಮತ್ತು ಮೌರ್ಯರ ಚರ್ಮದ ಬಣ್ಣ ನೀಲಿ ಬಣ್ಣ ಇರುತ್ತೆ. ಹಾಗೆ ಇವರು ಈ 7ನೇ ಪ್ರದಕ್ಷಿಣೆಗೆ ಬರುವ ಹೊತ್ತಿಗೆ 7ನೇ ಪ್ರದಕ್ಷಿಣೆಯಲ್ಲಿ ಈ ಕಿಂಕರರ ಗುಂಪಿನಲ್ಲಿದ್ದಂತಹ ಎಲ್ಲ ಆತ್ಮರುಗಳಿದ್ರಲ್ಲ, ಅವರ ದೇಹದ ಚರ್ಮದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ ಅಂತ. ಅಂದರೆ ನಾವು ಈಗಲೂ ನೋಡ್ತೀವಲ್ವ, ಎಷ್ಟು ಜನ ಬೇರೆ ಬೇರೆ ರೀತಿಯ ಬಣ್ಣಗಳಿರ್ತಕ್ಕಂಥದ್ದು ಚರ್ಮದ ಬಣ್ಣ. ನಾವು ಯಾಕೋ ಅಂದ್ಕೊಳ್ತೀವಿ, ಅದರ ಹಿಂದೆನೂ ಏನೋ ಒಂದು ಲಕ್ಷಣ ಅಥವಾ ಸೂಚನೆ ಇರಬಹುದು, ಬೇರೆ ಬೇರೆ ವಂಶಗಳು ಅಥವಾ ಉಪವಂಶಗಳಿಗೆ ಸೇರಿರ್ತಕ್ಕಂಥದ್ದು. ಹೀಗೆ ಈ ಕಿಂಕರರ ಗುಂಪಿದೆಯಲ್ಲ, ಇವರೆಲ್ಲರೂ ಕೂಡ ಮುಂದೆ ಮಾನವ ಕೋಟಿಯ ಕಲ್ಯಾಣಕ್ಕೋಸ್ಕರ ಅನೇಕ ಅಂತರಂಗ ಸರ್ಕಾರದಲ್ಲಿ ಅನೇಕ ಹುದ್ದೆಗಳನ್ನು ಪಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಇವರನ್ನೆಲ್ಲರನ್ನೂ ಕೂಡ ವ್ಯವಸ್ಥಿತವಾಗಿ ಅಲ್ಲಿಂದನೇ ವಿಕಾಸವನ್ನು ಹೊಂದತಕ್ಕಂತಹ ಯೋಜನೆಯನ್ನು ಹಾಕಿರ್ತಾರೆ. ಯಾರು? ಮನುಗಳು. ಯಾರು ಆ ಮಾಲೆಯ ಮನುಗಳು? ಬೇರು ಮನುವೇ ಎಲ್ಲ ವಿದ್ಯಮಾನಗಳನ್ನು ನೋಡ್ಕೊಳ್ಳೋದು. ಅಲ್ಲಿ ಸಂಸರಣೆ ಮುಗಿಯೋ ಹೊತ್ತಿಗೆ ಎಲ್ಲ ಫಲವೂ ಕೂಡ ಹೋಗಿ ಬೀಜ ಮನುವಿನಲ್ಲಿ ಸೇರಿಕೊಳ್ತಕ್ಕಂಥದ್ದು. ಅಲ್ಲಿ ಇವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಮತ್ತೆ ಮತ್ತೆ ಜನ್ಮವನ್ನು ಪಡ್ಕೊಂಡು ಬೇರೆ ಬೇರೆ ಪಂಗಡಗಳಲ್ಲಿ ಒಟ್ಟೊಟ್ಟಾಗಿ ಜನ್ಮವನ್ನು ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಮುಂದುವರಿತಾ ಹೋಗ್ತಾರೆ. ಅದನ್ನು ನಾವು ಈಗಾಗಲೇ ನೋಡಿದ್ದೇವೆ ಹಿಂದಿನ ಕೆಲವು ಪ್ರದಕ್ಷಿಣೆಗಳಲ್ಲಿ. ಮುಂದೆನೂ ಕೂಡ ಅದೇ ರೀತಿ ಇವರು ಬೆಳೀತಾ ಹೋಗ್ತಾರೆ. ಅವ್ರ ನಡುವೆ ಇರ್ತಕ್ಕಂಥ ಬಂಧವನ್ನು ಕೂಡ ಬಲಪಡಿಸ್ತಾ ಹೋಗ್ತಾರೆ. ಇವರೆಲ್ಲರೂ ಕೂಡ ಶ್ವೇತರ್ಷಿ ಸಂಘದ ಗುರುಗಳ ಕಿಂಕರರು ಅಂತ ಹೇಳ್ತಾರೆ. ಹೀಗೆ ಈ ಉನ್ನತ ಮಟ್ಟದ ಶಕ್ತಿಯ ಪ್ರವಾಹ ಈ ಕಿಂಕರರ ಗುಂಪಿನ ಮೇಲೆ ಬೀಳುತ್ತೆ. ಈ ಕಿಂಕರರ ಗುಂಪು ಕೂಡ ಈ ಒಂದು ಚಂದ್ರಗ್ರಹ ಮಾಲೆಯಲ್ಲಿ ನಾವು ಯಾರ್ಯಾರು ಮುಖ್ಯವಾಗಿ 4 ಜನ ಗುರುತಿಸೋದಾದರೆ ಲೆಡ್ಬಿಟ್ರು, ಅನಿಬೆಸೆಂಟ್ರು, JK ಮತ್ತು ಆಲ್ಕೋನಿ ಅವರು ಕೂಡ ಆ ಗ್ರಹ ಮಾಲೆಯನ್ನು ಬಿಡ್ತಾರೆ. ಚಂದ್ರಗ್ರಹ ನಂತರ ಮುಂದೆ ಹೋಗಲ್ಲ, D ಆದಮೇಲೆ EFG ಹೋಗಲ್ಲ. ಅವರು ಕೂಡ ಒಟ್ಟಿಗೆ ಸಾಕಷ್ಟು ಸಾರಿ ಆ ಒಂದು ಗ್ರಹದಲ್ಲಿ ಹುಟ್ಟಿ ಬಂದು ಬೆಳವಣಿಗೆಯನ್ನು ಸಾಧಿಸ್ತಾರೆ. ಸಾಕಷ್ಟು ಕಾರಣ ಶರೀರವನ್ನು ಅವರು ಪೂರ್ತಿಯಾಗಿ ಬೆಳವಣಿಗೆ ಆಗಿರುತ್ತೆ. ಅವರ ಮೇಲೆ ಉನ್ನತ ಮಟ್ಟದ ಶಕ್ತಿಯ ಪ್ರವಾಹ ಹರಿದು ಬರುತ್ತಂತೆ. ಆಗಾಗ ಉನ್ನತ ಮಟ್ಟದ ಶಕ್ತಿಯ ಪ್ರವಾಹ ಹರಿದು ಬರುತ್ತೆ ಅವರಲ್ಲಿ. ಸೂತ್ರಾತ್ಮ ಅಂತ ಹೇಳ್ತಾರೆ ನೋಡಿ, ಬುದ್ಧಿ ಲೋಕದಿಂದ ಕೆಳಗಡೆ ಇಳಿದು ಬಂದಿರತಕ್ಕಂತಹ ಒಂದು ಸೂತ್ರ.
ಅಲ್ಲಿ ಒಂದು ದೇಹ ಇನ್ನೊಂದು ದೇಹದ ಜೊತೆ ಬೆಸೆದುಕೊಂಡಿರ್ತಕ್ಕಂತಹ ಬಂಧ. ನೀವು ಸುಕೃಷ್ಣಮೂರ್ತಿಗಳ ಉಪನ್ಯಾಸಗಳು ಗುರುವಾರ ಹಾಕ್ತಿದ್ದಾರೆ ನೋಡಿ, ನಮ್ಮ ಬೆಂಗಳೂರು ಸಿಟಿ ಲಾಡ್ಜ್ದು ಅಂದ್ಬಿಟ್ಟು, ಅಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಭಾಳ ಚೆನ್ನಾಗಿ ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ ಸೂತ್ರಾತ್ಮದ ಬಗ್ಗೆ. ಈ ಬುದ್ಧಿಲೋಕದಿಂದ ಕೆಳಗಡೆ ಇಳಿದು ಬಂದಂತಹ ಸೂತ್ರಾತ್ಮ ಶಾಶ್ವತ ಪರಮಾಣು, ಪ್ರತಿಯೊಂದು ಲೋಕದ ಶಾಶ್ವತ ಪರಮಾಣು ಇರುತ್ತಲ್ಲ, ಅದು ಕೂಡ ಈ ಸೂತ್ರಾತ್ಮಕ್ಕೆ ಅಂಟ್ಕೊಂಡಿರ್ತಕ್ಕಂಥದ್ದು. ಒಂದಕ್ಕೊಂದು ಅಲ್ಲಿ ಸಂಪರ್ಕ ಇರುತ್ತೆ. ಯಾವಾಗ ಉನ್ನತ ಲೋಕಗಳಿಂದ ಶಕ್ತಿ ಹರಿದು ಬರುತ್ತೋ ಈ ಸೂತ್ರಾತ್ಮ ಇರುತ್ತಲ್ಲ, ಅದು ಆಲಿಕೆಯ ರೀತಿ ವಿಸ್ತಾರ ಆಗ್ತಾ ಹೋಗುತ್ತೆ. ಆಲಿಕೆ ಅಂದರೆ ಮೇಲೆ ಅಗಲ ಇರುತ್ತೆ, ಕೆಳಗಡೆ ನ್ಯಾರೋ ಇರುತ್ತೆ. ಆ ರೀತಿ ಓಪನ್ ಆಗುತ್ತೆ. ಅಂದರೆ ಬುದ್ಧಿ ಪ್ರಜ್ಞೆ ಜಾಗೃತವಾಗ್ತಾ ಹೋಗುತ್ತೆ. ಇವರಿಗೆ ಬುದ್ಧಿ ಪ್ರಜ್ಞೆ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ಬೋದಾಗಿದೆ. ಮತ್ತು ಈ ಕಿಂಕರರ ಗುಂಪಿನಲ್ಲೂ ಕೂಡ 2 ಭಾಗಗಳನ್ನು ಮಾಡ್ತಾರೆ. ಈ ಕಿಂಕರರ ಗುಂಪಿದೆಯಲ್ಲ, ಅವರು ಕೂಡ 2 ಭಾಗಗಳಾಗಿ ವಿಭಜನೆ ಮಾಡಲ್ಪಡ್ತಾರಂತೆ. ಹೇಗೆ ಅಂದರೆ ಅವರು ಕೂಡ 3 ರೀತಿಯಲ್ಲಿ ವ್ಯಕ್ತೀಕರಣಗೊಂಡಿರ್ತಾರೆ. ಸರಿಯಾದ ಮಾರ್ಗ, 3 ಸರಿಯಾದ ಮಾರ್ಗಗಳಲ್ಲಿ ವ್ಯಕ್ತೀಕರಣಗೊಂಡಿರ್ತಾರೆ. ಒಂದೇನು, ತ್ಯಾಗದ ಕಾರ್ಯ, ಇಚ್ಛಾಶಕ್ತಿಗೆ ಕರೆಯನ್ನು ಕೊಡ್ತಾ ಅವರು ವ್ಯಕ್ತೀಕರಣಗೊಂಡಿರ್ತಾರೆ. ಅದನ್ನು ನೀವು ಹಿಂದಿನ ಉಪನ್ಯಾಸಗಳನ್ನು ಕೇಳಿದ್ರೆ ಅಥವಾ ಪುಸ್ತಕದಲ್ಲಿ ಅಧ್ಯಾಯಗಳನ್ನು ಓದಿದ್ರೆ ಈ ವಿಚಾರ ನಾವಾಗಲೇ ಮಾಡಿದ್ದೇವೆ. ಹಾಗೆ ಅನಿಬೆಸೆಂಟ್ರು ಅವರು ವ್ಯಕ್ತೀಕರಣಗೊಂಡಿದ್ದು ಈ ಮಾರ್ಗದ ಮೂಲಕ, ತ್ಯಾಗ ಬುದ್ಧಿಯಿಂದ, ತ್ಯಾಗ ಕಾರ್ಯ ಇಚ್ಛಾಶಕ್ತಿಗೆ ಕರೆ ಕೊಡ್ತಾ, ಮತ್ತು ಕಾಮದೇಹದ ಮೂಲಕ ಕೆಲಸ ಮಾಡ್ತಕ್ಕಂತಹ ಭಕ್ತಿ ಜ್ಞಾನ ಶಕ್ತಿಗೆ ಕರೆ ಕೊಡ್ತಾ ಈ ಮಾರ್ಗದಲ್ಲಿ ವ್ಯಕ್ತೀಕರಣಗೊಂಡಂಥವರು JK ಅವರು ಮತ್ತು ಅವರ ತಮ್ಮ ನಿತ್ಯಾನಂದ ಅವರು. ಅಂದರೆ ಭಕ್ತಿ ಪ್ರಧಾನವಾಗಿ ಅವರಿಗೆ ಜ್ಞಾನ ಶಕ್ತಿ ಹರಿದು ಬರುತ್ತೆ. ಭಕ್ತಿ ಯಾವಾಗ ಪ್ರಧಾನವಾಗುತ್ತೋ ಬುದ್ಧಿಲೋಕದಿಂದ ಆ ಕಾಮಲೋಕಕ್ಕೆ ಇಳಿದು ಬಂದು ಅವರಿಗೆ ಭಕ್ತಿ ಹೆಚ್ಚಾಗಿ ಅವರು ವ್ಯಕ್ತೀಕರಣಗೊಂಡಿರ್ತಾರೆ. ಮತ್ತು ಕೆಳಮನಸ್ಸಿನ ಚಟುವಟಿಕೆ ಕ್ರಿಯಾಶಕ್ತಿಗೆ ಕರೆ ಕೊಡ್ತಾ ಕೆಳಮನಸ್ಸಿನಿಂದ ಮೇಲ್ಮನಸ್ಸಿನ ಪ್ರಜ್ಞೆಗೆ ಏರಿದಂಥವರು ಲೆಡ್ ಬಿಟ್ರವರು ಮುಖ್ಯವಾಗಿ ನಾವು ತಿಳ್ಕೊಳ್ಳೋದಾದರೆ. ಹೀಗೆ ಇವರಲ್ಲೂ ಕೂಡ 3 ಬೇರೆ ಬೇರೆ ಮಾರ್ಗಗಳಿದ್ದರಿಂದ ಅವ್ರನ್ನೂ ಕೂಡ 2 ಬೇರೆ ಬೇರೆ ವಿಭಾಗಗಳಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಈ 2 ಜನ್ಮಗಳ ನಡುವಿನ ಅಂತರ ಇರುತ್ತಲ್ಲ, ಈ 2 ಮಾರ್ಗಗಳು, ಒಂದು ಗುಂಪಿನವ್ರಿಗೆ 700 ವರ್ಷಗಳು, ಒಂದು ಜನ್ಮಕ್ಕೂ ಇನ್ನೊಂದು ಜನ್ಮಕ್ಕೂ ಇರ್ತಕ್ಕಂಥ ಅಂತರ 700 ವರ್ಷ. ಅದೇ 2ನೇ ಗುಂಪಿನವ್ರಿಗೆ ಒಂದು ಜನ್ಮಕ್ಕೂ ಇನ್ನೊಂದು ಜನ್ಮಕ್ಕೂ ಇರ್ತಕ್ಕಂಥ ಅಂತರ 1200 ವರ್ಷ. ಆದರೆ ಇವರೆಲ್ಲರೂ ಕೂಡ ಆಗಾಗ ಒಟ್ಟಿಗೆ ಜನ್ಮವನ್ನು ಪಡ್ಕೊಂಡು ಹೆಚ್ಚು ಪ್ರಗತಿಯನ್ನು ಸಾಧಿಸ್ತಕ್ಕಂತಹ ಯೋಜನೆ ಮನುಗಳದು. ಆ ರೀತಿ ಅವರು ಹುಟ್ಟತಕ್ಕಂತಹ ಏರ್ಪಾಡನ್ನು ಮಾಡ್ತಾರೆ. ನೋಡಿ, ನಾವು ಅಂದ್ಕೊಳ್ತೀವಿ ಅದೇ ನಾವು ನಮ್ಮ ಬೆಳವಣಿಗೆಯ ಆಧಾರದ ಮೇಲೆ, ನಮ್ಮ ಆಸಕ್ತಿಗಳ ಆಧಾರದ ಮೇಲೆ, ನಮ್ಮ ಸಾಧನೆಯ ಆಧಾರದ ಮೇಲೆ ನಾವು ಕೂಡ ಕೆಲವು ಆತ್ಮರುಗಳ ಜೊತೆ ಹೆಚ್ಚು ಸಾಂಗತ್ಯವನ್ನು ಇಟ್ಕೊಳ್ತಕ್ಕಂಥದ್ದು, ಮತ್ತೆ ಅದೇ ಕುಟುಂಬದಲ್ಲಿ ಹುಟ್ಟು ಬರೋದು ಅಥವಾ ಮತ್ತೆ ಅದೇ ಜೀವರುಗಳ ಜೊತೆಯಲ್ಲಿ ಹುಟ್ಟತಕ್ಕಂಥದ್ದು ಪ್ರಕ್ರಿಯೆ ಅಂತಕ್ಕಂಥದ್ದು ಇದ್ದೇ ಇದೆ, ಯಾವಾಗಲೂ ಕೂಡ ಇದೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬೋದಾಗಿದೆ. ಇದೊಂದು ವಿಚಾರವನ್ನು ಅವರು ನಮಗೆ ಹೇಳ್ತಾ ಬರ್ತಾರೆ. ಮತ್ತು ಇವರೆಲ್ಲರೂ ಕೂಡ ಈ ಕಿಂಕರರ ಗುಂಪಿದೆಯಲ್ಲ, ಇವರೆಲ್ಲರೂ ನಾನು ಹೇಳಿದೆ D ಗೋಳದ ತನಕ ಬರ್ತಾರೆ, ABCD ತನಕ ಬರ್ತಾರೆ ಈ ಕಿಂಕರರ ಗುಂಪವರು. D ಗೋಳದಿಂದ ಅವರೆಲ್ಲರೂ ಈ ಮಾಲೆಯನ್ನು ಬಿಟ್ಬಿಡ್ತಾರೆ, EFGಗೆ ಹೋಗಲ್ಲ. ಏಕೆಂದರೆ ಅವ್ರಿಗೂ ಕೂಡ ಅಷ್ಟು ಸಾಮರ್ಥ್ಯ ಇಲ್ಲ, ಮುಂದೆ ಬೆಳೀತಕ್ಕಂಥ ಸಾಮರ್ಥ್ಯ ಇಲ್ಲ. ಅವರೆಲ್ಲರೂ ಕೂಡ ಸ್ವರ್ಗಲೋಕದಲ್ಲೂ ಅಲ್ಲೂ ಒಟ್ಟಾಗಿರ್ತಾರಂತೆ. ಇವರೆಲ್ಲರೂ ಕೂಡ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ನಿರ್ವಾಣ ಅಂದರೆ ಸ್ವರ್ಗಲೋಕ ಅಲ್ವಾ, ಅಂತರ್ಗ್ರಹ ಮಾಲೆಯ ನಿರ್ವಾಣ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಒಟ್ಟಿಗೆ ಇರ್ತಾರೆ. ನಾವು ಭೂಮಿಯ ಮೇಲೆ ಅಥವಾ ಈ ಭೂಗೋಳದಲ್ಲಿ ಈ ಭಾಳ ಸ್ಥೂಲವಾಗಿರ್ತಂಥ ಗ್ರಹದಲ್ಲಿ ಹುಟ್ಟು ಬಂದಾಗ ಮಾತ್ರ ಬೆಳವಣಿಗೆ ಅಂತ ಅಲ್ಲ, ಸೂಕ್ಷ್ಮ ಲೋಕಗಳಲ್ಲೂ ನಮಗೆ ಜೀವನ ಅನ್ನೋದು ಇದೆ, ಬೆಳವಣಿಗೆ ಅನ್ನೋದು ಇದೆ. ಅಲ್ಲಿ ಇವರಿಗೆ ಇನ್ನೂ ಕೂಡ ಹೆಚ್ಚು ಸಹಾಯ ಒದಗುತ್ತೆ. ಏಕೆಂದರೆ ಸರಿಯಾದ ರೀತಿಯಲ್ಲಿ ಅವ್ರು ಹೋಗ್ತಾ ಇರೋದರಿಂದ ಆ ಒಂದು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಬೀಜ ಮನುವಿನಿಂದ ಇವ್ರ ಮೇಲೆ ವರ್ಷಿಸಲ್ಪಡ್ತಾವಂತೆ. ಅಲ್ಲೂ ಕೂಡ ಅವರಿಗೆ ಬೆಳವಣಿಗೆ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ಹಂತದಲ್ಲಿ ಇವರೆಲ್ಲರೂ ಕೂಡ ಪರಸ್ಪರ ಸ್ನೇಹಿತರಾಗಿ ಒಟ್ಟೊಟ್ಟಿಗೆ ಜನ್ಮವನ್ನು ಪಡ್ಕೊಳ್ತಾ ಇದ್ರಲ್ಲ, ಅವರು ಕೂಡ ಬೇರೆ ಬೇರೆಯಾಗಿ ಈ ಗೋಳವನ್ನು ಬಿಡುವಾಗ ಬೇರೆ ಬೇರೆ ಗುಂಪುಗಳಲ್ಲಿ ಮತ್ತೊಂದು ಗ್ರಹಮಾಲೆಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅದನ್ನು ಇಲ್ಲಿ ಈ ಗ್ರಂಥದಲ್ಲಿ ಹೇಗೆ ವಿವರಣೆಯನ್ನು ಕೊಡ್ತಾರೆ ಅಂದರೆ, ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥ ದೋಣಿ ಅಥವಾ ಹಡಗಾಗಿ ಅವರು ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ. ಬೇರೆ ಬೇರೆ ದೋಣಿ ಅಥವಾ ಹಡಗಲ್ಲಿ ಅವರು ಪ್ರಯಾಣ ಮಾಡ್ತಾರೆ ಅಂತ ಅವ್ರು ಸೂಚ್ಯವಾಗಿ ಹೇಳ್ತಾರೆ. ಅಲ್ಲಿ ಯಾವುದು ದೋಣಿ ಇರಲ್ಲ, ಹಡಗ ಇರಲ್ಲ. ಆ ರೀತಿ ಬೇರೆ ಬೇರೆ ಗುಂಪುಗಳಲ್ಲಿ ಅವರು
ಒಂದು ಮಾಲೆಯಿಂದ ಇನ್ನೊಂದು ಮಾಲೆಗೆ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಪ್ರಕ್ರಿಯೆಯಲ್ಲಿ ಒಂದು ಹಡಗಲ್ಲಿ ಇವ್ರು ನೋಡ್ತಾರೆ. ಯಾರು? ಲೆಡ್ಬಿಟ್ರವರು ಮತ್ತು ಹನಿ ಬೆಸೆಂಟ್ರು. ಅವರ ಉನ್ನತ ಪ್ರಜ್ಞೆಯಲ್ಲಲ್ವ ಅವ್ರು ನೋಡ್ತಾ ಇದ್ದಿದ್ದು, ಇವೆಲ್ಲ ಬರೆದಿರೋದಿಲ್ಲ, ಅವರು ಉನ್ನತ ಪ್ರಜ್ಞೆಯಲ್ಲಿ ಕಂಡುಕೊಂಡಂಥ ವಿಚಾರಗಳನ್ನು. ಒಂದು ಹಡಗಲ್ಲಿ ಮನುಗಳು ಮತ್ತು ಬೋಧಿಸತ್ವರು ಇರ್ತಾರಂತೆ. ಈಗ ಚೌಹಾನ್ರು ಮತ್ತು ಗುರುಗಳಾಗಿರುವವರು ಇರ್ತಾರೆ. ಅಂದರೆ 7ನೇ ದೀಕ್ಷೆಯಲ್ಲಿ ಇದ್ದವರು ಒಂದು ಹಡಗಲ್ಲಿ ಇದ್ದರು, 6ನೇ ದೀಕ್ಷೆಯಲ್ಲಿ ಇದ್ದವರು ಇದ್ದರು, ಅವ್ರ ಜೊತೆಯಲ್ಲಿದ್ದಂಥ ಎಷ್ಟೋ ಜನ ಶಿಷ್ಯರು ಕೂಡ ಆ ಹಡಗಲ್ಲಿದ್ದರು. ಅಂದರೆ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ತಾರೆ ಅಂತ. ಇನ್ನೊಂದು ಹಡಗಲ್ಲಿ ಈಗ ಗುರುಗಳಾಗಿರ್ತಕ್ಕಂಥವ್ರು, ಈಗ ಅಂದರೆ ಭೂಗ್ರಹಮಾಲೆಯಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಗುರುಗಳು ಅಂತ ಕರಿತೀವಲ್ಲ, ಗುರುಗಳಾಗಿದ್ದಾರೆ ಅಂದರೆ 6ನೇ ದೀಕ್ಷೆಯಲ್ಲಿ ಹೋದಾಗ ಮಾತ್ರನೇ ಗುರುಗಳು ಅಂತ ಕರೆಯೋದು. 5ನೇ ದೀಕ್ಷೆಯಲ್ಲಿ ಇರುವವರೆಗೂ ಜೀವನ್ಮುಕ್ತರು ಅವರು. ಆದರೆ ಶಿಷ್ಯರನ್ನು ಸ್ವೀಕಾರ ಮಾಡೋದಾಗಲಿ, ಶಿಷ್ಯರನ್ನು ಮಾರ್ಗದರ್ಶನ ಕೊಟ್ಟು ನಡೆಸೋದಾಗಲಿ 6ನೇ ದೀಕ್ಷೆಗೆ ತಲುಪಿದ ಮೇಲೆ ಮಾತ್ರ ಅದು ಸಾಧ್ಯ. ಅವರನ್ನು ಗುರುಗಳು ಅಂತ ಕರೆಯೋದು. ಆ ಗುರುಗಳು ಮತ್ತು ಅವ್ರ ಶಿಷ್ಯರು ಇನ್ನೊಂದು ಹಡಗಲ್ಲಿ ಇರ್ತಾರಂತೆ. ಅವ್ರು ಹೇಳ್ತಾರೆ, ಆ ಹಡಗುಗಳಲ್ಲಿ ನಾವು ಇದ್ವಿ ಅಂತ. ಯಾರು? ಬೆಸೆಂಟ್ರು ಮತ್ತು ಲೆಡ್ಬಿಟ್ರು ಅವರು. ನೋಡಿ ಹಾಗೆ ಆ ಥರ ಅವ್ರು ಹೇಳ್ತಾರೆ. ಡಿ ಗೋಳದಲ್ಲಿ ಈಗ ಪ್ರಸ್ತುತ ಅಂದರೆ ಭೂಮಿಯ ಮೇಲೆ ನಾವೇನು ಹೇಳ್ತೀವೋ ವೈವಸ್ವತ ಮನು ಮತ್ತು ಬೋಧಿಸತ್ವರು ಮೈತ್ರೇಯರು ಅಂತ ನಾವೆಲ್ಲ ಈಗ ಥಿಯಾಸಫಿ ವಾಂಗ್ಮಯದಲ್ಲಿ ವಿಚಾರ ಮಾಡ್ತೀವಲ್ಲ, ವೈವಸ್ವತ ಮನು ಮತ್ತು ಬೋಧಿಸತ್ವರು ಅವರು ಡಿ ಗೋಳ ಅಂದರೆ ಚಂದ್ರಗೋಳ, ಆ ಚಂದ್ರಗ್ರಹ ಮಾಲೆಯ ಚಂದ್ರಗೋಳದಲ್ಲಿ ಒಟ್ಟಿಗೆ ಇರ್ತಾರಂತೆ. ಅದನ್ನು ಇವ್ರು ನೋಡ್ತಾರೆ ಅವರ ಪ್ರಜ್ಞೆಯಲ್ಲಿ, ಅವರು ಒಟ್ಟಿಗೆ ಇದ್ದದ್ದನ್ನು ಕಂಡುಕೊಳ್ತಾರೆ. ಅವರು ಡಿ ಗೋಳವನ್ನು ಬಿಡಲ್ಲ. ಡಿ ಗೋಳವನ್ನು ಬಿಟ್ಟ ಮೇಲೆ ಗೋಳ ಮಾಲೆಯನ್ನು ಬಿಡಲ್ಲ. ಅವ್ರು ಮತ್ತೆ EFG ಹೋಗ್ತಾರಂತೆ. ಅಂದರೆ ಈಗ ವೈವಸ್ವತಮನು ಮತ್ತು ಬೋಧಿಸತ್ವರಾಗಿದ್ದಾರಲ್ಲ, ಅವ್ರಿಗೆ ಚಂದ್ರಗ್ರಹ ಮಾಲೆಯಲ್ಲಿ ಡಿ ಗೋಳವನ್ನು ಬಿಟ್ಟ ನಂತರವೂ ಕೂಡ ವಿಕಾಸವನ್ನು ಹೊಂದತಕ್ಕಂಥ ಸಾಮರ್ಥ್ಯ ಇತ್ತು. ಅವರು EFG ಗೋಳಕ್ಕೆ ಹೋಗ್ತಾರೆ. ಇವರೆಲ್ಲ ಕಿಂಕರರ ಗುಂಪೆಲ್ಲ ಏನಾಯಿತು? ಅವರು ಬಿಟ್ಬಿಡ್ತಾರೆ. ಆ ಗ್ರಹಮಾಲೆಯನ್ನು ಬಿಡಬೇಕಾಗಿ ಬರುತ್ತೆ. ಹೀಗೆ ಈ ಡಿ ಗೋಳದಲ್ಲಿದ್ದಂತಹ ಬಹುಸಂಖ್ಯಾತ ಜನರಲ್ಲಿ ಈ ಕೆಳಕಂಡ ಗುಂಪುಗಳಿರ್ತವೆ ಅಂತ ಹೇಳ್ತಾರೆ. ಎಷ್ಟು ಗುಂಪುಗಳಿರ್ತವೆ? ಕಿಂಕರರ ಗುಂಪು ಒಂದು, ಅವ್ರು ಕೂಡ ಬಿಡ್ತಾರೆ ಅಲ್ವಾ ಗ್ರಹಮಾಲೆಯನ್ನು. ನಾವು ಅದರ ಬಗ್ಗೆ ತಿಳ್ಕೊಂಡ್ವಿ. ಇನ್ನೊಂದು ಗುಂಪು ಯೋಗ ಮಾರ್ಗವನ್ನು ಸಮೀಪಿಸುತ್ತಿರುವವರ ಆತ್ಮಗಳ ಒಂದು ದೊಡ್ಡ ಗುಂಪು. ಅವರೆಲ್ಲ ಸೇವಾ ಮಾರ್ಗಕ್ಕೆ ಸೇರಿರ್ತಕ್ಕಂಥವರು, ಆದರೆ ಯೋಗ ಮಾರ್ಗವನ್ನು ಪ್ರವೇಶಿಸುವಷ್ಟು ಬೆಳೆದಿರೋದಿಲ್ಲ. ಅವ್ರದ್ದು ಒಂದು ಗುಂಪು. ಮತ್ತು 3ನೇ ಗುಂಪು ಹೇಳ್ತಾರೆ, ಬಹಳ ಒಳ್ಳೆಯ ಜನರ ದೊಡ್ಡ ಗುಂಪು. ಒಳ್ಳೆಯ ಜನ ಸರಿಯಾದ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ, ಆದರೆ ಸೇವಾ ಮನೋಭಾವ ಇರಲ್ಲ, ಯೋಗ ಮಾರ್ಗದ ಕಡೆಗೆ ತಿರುಗಿರೋದಿಲ್ಲ. ಅವ್ರದ್ದು ಒಂದು ಗುಂಪು. ಈ ಥರ ಗುಂಪುಗಳು ನಾವು ಈಗಲೂ ಕಾಣ್ಬೋದಲ್ವ ಭೂಗ್ರಹದ ಮೇಲೆ. ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಾದರೆ ಆಗಲೂ ಆ ಥರ ಇದ್ದರು ಅಂತ. ಮತ್ತು ಎದ್ದು ಕಾಣಿಸುವ ಆತ್ಮರ ಗುಂಪು ಅಂದರೆ ತುಂಬ ಮೇಧಾಶಕ್ತಿ, ಬಹಳ ಬುದ್ಧಿವಂತಿಕೆ ಇರುತ್ತೆ. ಜಾಣತನ ಅಂದರೆ ಈ ಇಂಟೆಲೆಕ್ಚುಯಲ್ ಅಂತ ನಾವು ಹೇಳ್ತೀವಿ ನೋಡಿ, ಅಂಥ ಇಂಟೆಲೆಕ್ಚುಯಲ್ ಪೀಪಲ್ ಇರ್ತಾರೆ ಅಲ್ಲ ಅವರು. ಎದ್ದು ಕಾಣಿಸುವ ಆತ್ಮರ ಗುಂಪು ಅಂದರೆ ಉನ್ನತ ಮಟ್ಟಕ್ಕೆ ಬೆಳೆದ ಮೇಧಾಶಕ್ತಿ, ಭವಿಷ್ಯದಲ್ಲಿ ಪ್ರಭಾವಶಾಲಿಗಳಾಗಿ ನಾಯಕತ್ವವನ್ನು ವಹಿಸ್ತಕ್ಕಂಥವ್ರು. ಆದರೆ ಅವ್ರನ್ನ ಸೇವೆಗೆ ಅರ್ಪಿಸ್ಕೊಂಡಿಲ್ಲ. ಬಹಳ ಬುದ್ಧಿವಂತರು, ಸೇವಾ ಮನೋಭಾವ ಇಲ್ಲ, ಸೇವೆಗೆ ಅವರು ಅರ್ಪಿಸ್ಕೊಂಡಿಲ್ಲ, ಯೋಗ ಮಾರ್ಗದ ಕಡೆ ತಿರುಗಿಲ್ಲ. ನೋಡಿ, ಬುದ್ಧಿವಂತರಾದ ತಕ್ಷಣಕ್ಕೆ ಯೋಗ ಮಾರ್ಗದಲ್ಲಿ ಮುಂದುವರೆದಿರ್ತಾರೆ ಅನ್ನೋದು ತಪ್ಪು. ನಮಗೆ ಮೇಧಾಶಕ್ತಿ ಚೆನ್ನಾಗಿದೆ ಅಂದ ತಕ್ಷಣಕ್ಕೆ ನಾವು ಯೋಗ ಮಾರ್ಗದಲ್ಲಿ ಬೆಳೆದಿದ್ದೀವಿ ಅಂತ ಹೇಳೋದಲ್ಲ. ಮೇಧಾಶಕ್ತಿ ಕಡಿಮೆ ಇದ್ದರೂ ಕೂಡ ಸೇವಾ ಮನೋಭಾವ ಅನ್ನೋದು, ನಿಸ್ವಾರ್ಥತೆ ಅನ್ನೋದನ್ನು ಯಾರು ಚೆನ್ನಾಗಿ ಬೆಳೆಸ್ಕೊಂಡಿರ್ತಾರೋ ಅವ್ರು ಮಾತ್ರ ಯೋಗ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ. ಹೆಚ್ಚು ಮೇಧಾಶಕ್ತಿ ಬುದ್ಧಿವಂತಿಕೆ ಅಲ್ಲ, ಆ ಸೇವಾ ಮನೋಭಾವ ಅಂತಕ್ಕಂಥದ್ದು ಬಹಳ ಮುಖ್ಯ ಯೋಗ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ. ಇನ್ನೊಂದು ಗುಂಪು ಹೇಳ್ತಾರೆ, ಒಳ್ಳೆಯ ಜನ, ಧಾರ್ಮಿಕ ಪ್ರವೃತ್ತಿಯವರು, ಧರ್ಮ ಕಾರ್ಯಗಳಲ್ಲಿ ಇರ್ತಕ್ಕಂಥವ್ರು, ವ್ಯಾಪಾರಿಗಳು, ಸೈನಿಕರು ಎಲ್ಲರೂ ಕೂಡ ಇರ್ತಾರೆ. ಅವ್ರಿಗೆ ಏನಪ್ಪ ಅಂದರೆ ಸ್ವಂತ ಬೆಳವಣಿಗೆ ಬಗ್ಗೆ ಹೆಚ್ಚು ಗಮನ. ಸ್ವಂತ ಬೆಳವಣಿಗೆ, ನಾನು ಬೆಳಿಬೇಕು, ನಾನು ಹೆಚ್ಚು ಚೆನ್ನಾಗಿರಬೇಕು ಅನ್ನೋದು. ಮತ್ತು ಪ್ರಗತಿಯ ಆಲೋಚನೆ, ಯೋಗ ಮಾರ್ಗದ ಆಶಯ ಅವರಿಗೆ ಖಂಡಿತವಾಗ್ಲೂ ಇಲ್ಲ. ಆ ಥರದ್ದು ಒಂದು ಗುಂಪು. ಎಲ್ಲ ಥರದ ಗುಂಪಿನ ಜನರು ಎಲ್ಲ ಮಾಲೆಯಲ್ಲೂ ಎಲ್ಲ ಗ್ರಹದಲ್ಲೂ ಕಾಣಿಸ್ತಾರೆ. ಮತ್ತು ಇನ್ನೊಂದು ಗುಂಪು ಏನು ಹೆಚ್ಚು ಬೆಳೆದಲೇ ಇರ್ತಕ್ಕಂಥ ಅವಿದ್ಯಾವಂತರ ಜನರ ಗುಂಪು. ಅವಿದ್ಯಾವಂತರದ್ದು ಒಂದು ದೊಡ್ಡ ಗುಂಪಿರುತ್ತೆ. ಎಲ್ಲರೂ ಕೂಡ ಹೋಗ್ತಾರೆ ಅಂತರ್ಗ್ರಹ ಮಾಲೆಯ ಗೋಳಕ್ಕೆ ಅಲ್ವಾ. ಎಲ್ಲ ಗುಂಪಿನವರು ಹೋಗ್ತಾರೆ ಅವರವರ ಸಾಮರ್ಥ್ಯಕ್ಕೆ. ಅವರವ್ರು ಯಾವ್ಯಾವ ಘಟ್ಟದಲ್ಲಿರ್ತಾರೋ ಆಯಾ ಘಟ್ಟದಲ್ಲಿ ಮುಂದುವರಿಯೋದಕ್ಕೆ, ಮುಂದಿನ ಗೋಳಕ್ಕೆ ಹೋಗೋ ಸಾಮರ್ಥ್ಯ ಇಲ್ಲ ಅಂದರೆ
ಎಲ್ಲರೂ ಕೂಡ ಬಿಟ್ಟು ಹೋಗಲೇಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇದನ್ನೇ ಇನ್ನು ಇಲ್ಲಿ ಈ ಕಾರಣ ಶರೀರ ಹೇಗೆ ರಚನೆ ಆಗಿರುತ್ತೆ ಅನ್ನೋ ವಿಚಾರಕ್ಕೆ 3 ರೀತಿಯ ಕಾರಣ ಶರೀರಗಳ ಬೆಳವಣಿಗೆಯನ್ನು ಹೇಳ್ತಾರೆ. ಚೆನ್ನಾಗಿ ಕಾರಣ ಶರೀರ ಇದು ಬೆಳವಣಿಗೆ ಆಗಿರ್ತಕ್ಕಂಥವ್ರದ್ದು ಒಂದು ಗುಂಪು, ಅವರು ಹೆಚ್ಚು ಮುಂದುವರೆದಿರ್ತಕ್ಕಂಥವ್ರು, ಅಂದರೆ ಯೋಗ ಮಾರ್ಗದಲ್ಲೂ ಬಂದಿರತಕ್ಕಂಥವ್ರು. ಈ ಕಿಂಕರರ ಗುಂಪು ಅಂತ ನಾವು ನೋಡಿದ್ವಲ್ಲ, ಅವ್ರಿಗೆಲ್ಲ ಕಾರಣ ಶರೀರ ಚೆನ್ನಾಗಿ ಬೆಳೆದಿತ್ತು ಅಂತ ಹೇಳಿದ್ವಲ್ಲ, ಅದು ಒಂದು ವರ್ಗ. ಆದರೆ ಈ ಎರಡನೆಯ ವರ್ಗದವ್ರು ಹೇಗಪ್ಪ ಅಂದರೆ ಈ ಕಾರಣ ಶರೀರ ಅಂತಕ್ಕಂಥದ್ದು ಬುಟ್ಟಿ ಆಕಾರದಲ್ಲಿ ಇರುತ್ತಂತೆ. ಅಂದರೆ ಬ್ಯಾಸ್ಕೆಟ್ ವರ್ಕ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಬುಟ್ಟಿ ಆಕಾರದಲ್ಲಿರ್ತಕ್ಕಂಥವ್ರು ಅವ್ರಿಗಿನ್ನ ಕಾರಣ ಶರೀರ ಅಷ್ಟಾಗಿ ಬೆಳೆದಿರಲ್ಲ. ಕಾರಣ ಶರೀರ ಚೆನ್ನಾಗಿ ಬೆಳಿಬೇಕು. ನಾವು ಯೋಗ ಮಾರ್ಗದಲ್ಲಿ ಮುಂದುವರಿಬೇಕು ಅಂದರೆ ಕಾರಣ ಶರೀರ ಅನ್ನೋದು ಚೆನ್ನಾಗಿ ಬೆಳಿಬೇಕು. ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬರುವಾಗ ಕಾರಣ ಶರೀರ ಚೆನ್ನಾಗಿ ಬೆಳೆದಿರ್ಬೋದು ಅಥವಾ ಬೆಳೆದೇ ಇರ್ಬೋದು, ಈ ಬ್ಯಾಸ್ಕೆಟ್ ಫಾರ್ಮ್ಸಲ್ಲೇ ಇರ್ಬೋದು. ಇನ್ನೂ ಹೇಳ್ತಾರೆ ಎಳೆಗಳ ಥರ ಇರುತ್ತಂತೆ, ಎಳೆಗಳ ಆಕಾರದಲ್ಲಿ ಕಾರಣ ಶರೀರ ಇರುತ್ತಂತೆ. ಹೇಗೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಸಾಕಷ್ಟು ವಿವರಣೆಯನ್ನು ಕೊಡ್ತಾರೆ. ಆದರೆ ಎಲ್ಲ ನೋಡ್ತಾ ಹೋದರೆ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗೋದು ಸಹಜ. ಅದಕ್ಕೆ ನಾನು ಸುಮಾರು ವಿಚಾರಗಳನ್ನು ನಾನು ಇಲ್ಲಿ ಬಿಡ್ತೀನಿ. ಆ ರೀತಿ 3 ರೀತಿಯ ಕಾರಣ ಶರೀರ ರಚನೆ ಇರ್ತಕ್ಕಂಥವ್ರನ್ನ ನೋಡ್ಬೋದು. ಈಗ ಈ ಕಿಂಕರರ ಗುಂಪು ಅಂತಕ್ಕಂಥವ್ರು ದೊಡ್ಡ ದೊಡ್ಡ ಸಸ್ತನಿ ಪ್ರಾಣಿಗಳಾಗಿ ಆ ಒಳ್ಳೆಯ ಮನುಷ್ಯರ ಒಡನಾಟದಲ್ಲಿದ್ದಂಥವ್ರು ಅಲ್ವಾ. ಅವರು ಮನುಷ್ಯ ವರ್ಗಕ್ಕೆ ಬಂದಾಗ ಅವರ ಕಾರಣ ಶರೀರ ಭಾಳ ಚೆನ್ನಾಗಿ ರಚನೆ ಆಗಿರುತ್ತೆ. ಅದೇ ಈಗ ಆ ಪ್ರಾಣಿಗಳ ಗುಂಪು ನಾವು ಹೇಳ್ತೀವಲ್ಲ, ವ್ಯಕ್ತೀಕರಣಗೊಳ್ಳೋದಕ್ಕೆ ಮುಂಚೆ 10-12 ಪ್ರಾಣಿಗಳಿಗೆ ಒಂದು ಸಮೂಹ ಆತ್ಮ ಇರುತ್ತೆ, ಅವು ಹೆಚ್ಚು ಬೆಳೆದಿರ್ತವೆ ಅಂತ. ಅವರು ಮನುಷ್ಯ ವರ್ಗಕ್ಕೆ ಬಂದಾಗ ಕಾರಣ ಶರೀರ ಚೆನ್ನಾಗಿ ಬೆಳೆದಿರುತ್ತೆ. ಅದೇ ಈಗ 50-100 ಪ್ರಾಣಿಗಳು ಒಂದು ಸಮೂಹ ಆತ್ಮದಲ್ಲಿ ಬೆಳೀತಾ ಇರ್ತಾವಲ್ಲ, ಅಲ್ಲಿ ಅಷ್ಟೊಂದು ಬೆಳವಣಿಗೆ ಇರಲ್ಲ. ಯಾವುದೋ ಒಂದು ಕಾರಣಕ್ಕೆ ಅವರು ಮನುಷ್ಯ ವರ್ಗಕ್ಕೆ ಬರ್ತಾರೆ. ಆಗ ಅವರ ಕಾರಣ ಶರೀರ ಈ ಬ್ಯಾಸ್ಕೆಟ್ ಫಾರ್ಮ್ಸ್ ಅಂತೀವಲ್ಲ ಆ ಥರ ಇರ್ಬೋದು, ಅಥವಾ ಎಳೆಗಳ ಆಕಾರದಲ್ಲಿ ಇರ್ಬೋದು. ಅಂದರೆ ಪ್ರಾಣಿ ವರ್ಗದಲ್ಲಿ ಸಮೂಹಾತ್ಮದಲ್ಲಿದ್ದಾಗ ಹೆಚ್ಚು ಪ್ರಾಣಿಗಳಿದ್ದರೆ ಆ ಒಂದು ಸಮೂಹಾತ್ಮದಲ್ಲಿ ಅಲ್ಲಿನ ಪ್ರಾಣಿಗಳು ವ್ಯಕ್ತೀಕರಣಗೊಂಡಾಗ ಯಾವುದೇ ಒಂದು ಕಾರಣದಿಂದ ಅವರ ಕಾರಣ ಶರೀರ ಅದಕ್ಕೆ ಅವಲಂಬಿತವಾಗಿರುತ್ತೆ ಅಂತ. ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಕಾರಣ ಶರೀರ ಹೆಚ್ಚು ಬೆಳವಣಿಗೆ ಆಗಿರೋದಿಲ್ಲ. ಕಡಿಮೆ ಸಂಖ್ಯೆಯಲ್ಲಿದ್ದರೆ ಸಮೂಹಾತ್ಮದಲ್ಲಿ ಪ್ರಾಣಿಗಳ ಶರೀರಗಳು ಅವು ಮನುಷ್ಯ ವರ್ಗಕ್ಕೆ ಬಂದಾಗ ಕಾರಣ ಶರೀರ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ ಅನ್ನುವಂಥ ವಿಚಾರವನ್ನು ನಮಗಿಲ್ಲಿ ಹೇಳ್ತಾರೆ. ಮತ್ತು ಒಟ್ಟಾರೆ ನಮಗೆ ಇಲ್ಲಿ ಕಾಣಿಸ್ತಕ್ಕಂತಹ ವಿಚಾರಗಳೇನಪ್ಪ ಅಂತಂದರೆ, ಚಂದ್ರಗ್ರಹದಲ್ಲಿ ವಿವಿಧ ವರ್ಗಗಳ ಮಾನವರ ಆಗು ಹೋಗುಗಳನ್ನು ತಿಳಿಬೇಕು ಅಂತಂದರೆ, ಮಾನವ ವರ್ಗದಲ್ಲಿ ತೇರ್ಗಡೆಯಾಗದ ಒಂದು ಗುಂಪು 6ನೆಯ ಪ್ರದಕ್ಷಿಣೆಯಲ್ಲೇ ಅಲ್ಲಿಂದ ಹೊರಬರಬೇಕಾಯ್ತು. ನಾನು ಹೇಳಿದೆ 6ನೇ ಪ್ರದಕ್ಷಿಣೆಯಲ್ಲೇ ಆ ತೀರ್ಮಾನ ತಗೊಳ್ತಕ್ಕಂತಹ ಕಾಲ ಅಂದರೆ ಪರೀಕ್ಷಾ ಕಾಲ ಅಂತದ್ದು. ಆಗಲೇ ಎಷ್ಟೋ ಜನ ಆತ್ಮರುಗಳು ಅಲ್ಲಿಂದ ಹೊರಬಂದುಬಿಟ್ಟಿರ್ತಾರೆ. ಮತ್ತು ನಾವು ಇದುವರೆಗೂ ವಿಚಾರ ಮಾಡಿದಂಥದ್ದನ್ನು ಒಂದು ಮುಖ್ಯವಾಗಿ ಸಮ್ಮಪ್ ಮಾಡಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಕಿತ್ತಳೆ ಬಣ್ಣದ ತೇಜೋಮಂಡಲ ಇದ್ದಂತಹವರು 7ನೇ ಪ್ರದಕ್ಷಿಣೆಯಲ್ಲಿ ಎ ಗೋಳವನ್ನು ಬಿಡ್ತಾರೆ. ಮತ್ತು ಚಿನ್ನದ ಬಣ್ಣದ ತೇಜೋಮಂಡಲ ಇದ್ದವರು 7ನೇ ಪ್ರದಕ್ಷಿಣೆಯಲ್ಲಿ ಬಿ ಗೋಳದಲ್ಲಿ ಆ ಗ್ರಹಮಾಲೆಯನ್ನು ಬಿಡ್ತಾರೆ. ಮತ್ತು ಕೆಲವು ಅರ್ಹತರು ಕೂಡ ಎಲ್ಲ ಗೋಳಗಳಲ್ಲೂ ಕೂಡ ಅರ್ಹತರು ಅಂದರೆ ಆ ಜೀವನ್ಮುಕ್ತಿಯನ್ನು ಪಡ್ಕೊಂಡವರು ಕೂಡ ಆ ಗೋಳಮಾಲೆಯನ್ನು ಬಿಡ್ತಾರೆ. ಮತ್ತು ಡಿ ಗೋಳವನ್ನು ಬಿಟ್ಟಂತಹ ವರ್ಗಗಳು ಯಾರ್ಯಾರಪ್ಪ ಅಂದರೆ, ಸಂಪೂರ್ಣವಾಗಿ ರಚಿತವಾಗಿರುವ ಕಾರಣದೇಹವಿದ್ದವರು. ಈಗ ನೋಡಿದ್ವಲ್ಲ, ಕಾರಣದೇಹ ಚೆನ್ನಾಗಿ ರಚನೆ ಆದಂಥವರು. ಮತ್ತು ಬುಟ್ಟಿ ಆಕಾರದಲ್ಲಿ ಕಾರಣದ ಶರೀರ ಇದ್ದಂಥವರು ಇನ್ನೊಂದು ಗುಂಪು, ಎಳೆಗಳ ಆಕಾರದಲ್ಲಿ ಕಾರಣ ಶರೀರ ಇದ್ದಂಥವ್ರದ್ದು ಇನ್ನೊಂದು ಗುಂಪು, 3 ಗುಂಪು ಹೇಳ್ತಾರೆ. ಹೀಗೆ ಪ್ರತಿಯೊಂದು ಗೋಳದಲ್ಲೂ ಕೂಡ ಈ 7ನೆಯ ಪ್ರದಕ್ಷಿಣೆಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಇದ್ದಂತಹವರು ಬೇರೆ ಬೇರೆ ಕಾರಣಗಳಿಂದ ಆ ಗೋಳಮಾಲೆಯನ್ನೇ ಬಿಡ್ತಕ್ಕಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ EFG ಗೋಳ, ಇದುವರೆಗೂ ನಾವು ABCD ನೋಡಿದ್ವಿ. EFG ಅಲ್ಲಿಗೆ ಯಾರು ಹೋಗ್ತಾರೆ ಅಂದರೆ ಹೆಚ್ಚು ಬೆಳವಣಿಗೆಗಾಗಿ ಹೋಗ್ತಾರೆ. ಯಾರಿಗೆ ಸಾಮರ್ಥ್ಯ ಇದೆಯೋ, ಕಿಂಕರರ ಗುಂಪು ಕೂಡ ಹೋಗಲ್ಲ, ಇನ್ನೂ ಹೆಚ್ಚು ಬೆಳವಣಿಗೆ ಆದಂಥವ್ರು. ಅಂದರೆ
ಈಗ ಮೈತ್ರೇಯರು ಮತ್ತು ಈಗ ಮತ್ತು ಬುದ್ಧರಾಗಿರ್ತಕ್ಕಂಥವ್ರು ಇದ್ದಾರಲ್ಲ, ಅವರು ಹೋಗ್ತಾರೆ. ಅವರು ಅಲ್ಲಿದ್ದಾಗ ಅವರು ಡಿ ಗೋಳದಿಂದ ಈ ಗೋಳಕ್ಕೆ ಹೋಗ್ತಾರೆ, ಹೆಚ್ಚಿನ ಒಂದು ವಿಕಾಸಕ್ಕೋಸ್ಕರ ಅಂತ ಹೇಳ್ತಾರೆ. ಅಂದರೆ ಈಗ ಹೇಳ್ತಾರೆ ಭವಿಷ್ಯದ ಗೌತಮ ಬುದ್ಧರು ಅಂದರೆ ಈಗ ಭೂಗ್ರಾಮಾಲೆಯಲ್ಲಿ ಬುದ್ಧರಾಗಿರ್ತಕ್ಕಂಥವ್ರು ಗೌತಮರು, ಅವರು ಮತ್ತು ಮೈತ್ರೇಯರು ಈ ಮತ್ತು ಎಫ್ ಗೋಳಗಳನ್ನು ಬಿಟ್ಟು ಮುಂದಕ್ಕೆ ಹೋದ ಆತ್ಮರಗಳ ಗುಂಪಿನಲ್ಲಿ ಇದ್ರಂತೆ. ಅವರಿದ್ದರು, ಈ ಎಫ್ ಜಿ ಹೋದ ಆತ್ಮರಗಳ ಗುಂಪಲ್ಲಿ ಯಾರಿದ್ರು? ಇವ್ರು ಯಾರೂ ಇರಲಿಲ್ಲ. ಇ ಎಫ್ ಜಿಗೆ 7ನೇ ಪ್ರದಕ್ಷಿಣೆಯಲ್ಲಿ ಹೋದಂತಹ ಆತ್ಮರಗಳ ಗುಂಪಲ್ಲಿ ಯಾರಿದ್ರು ಅಂದರೆ ಅಲ್ಲಿ ಮೈತ್ರೇಯರು, ಈಗಿನ ಮೈತ್ರೇಯರು ಮತ್ತು ಗೌತಮ ಬುದ್ಧರು ಇದ್ದರು. ಇವ್ರು ಯಾರೂ ಇರಲಿಲ್ಲ. ಬೆಸೆಂಟ್ರಾಗಲಿ, ಲೆಡ್ಬಿಟ್ರಾಗಲಿ, ಜೆ ಕೆ ಅವರಾಗಲಿ ಯಾರೂ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಹೋದವರು ಅವ್ರು ಮಾತ್ರ. ಮುಂದಕ್ಕೆ ಹೋದ ಆತ್ಮರಗಳ ಗುಂಪಲ್ಲಿ ಅವರಿದ್ದರು. ಅವರಿಗೆ ಜೀಗೋಳದಲ್ಲಿ ಮೊದಲನೇ ದೀಕ್ಷೆ ಸಿಗುತ್ತಂತೆ. 7ನೇ ಪ್ರದಕ್ಷಿಣೆಯ ಜೀಗೋಳ, ಕೊನೆಯ ಗೋಳ ಅಲ್ವಾ, ಅಲ್ಲಿ ಪ್ರಸ್ತುತ ಮೈತ್ರೇಯರು ಮತ್ತು ಬುದ್ಧರಿದ್ದಾರಲ್ಲ ಅವ್ರಿಗೆ ಮೊದಲನೆಯ ದೀಕ್ಷೆ ಸಿಕ್ಕತ್ತೆ. ಅಂದರೆ ಅವರು ಮನುಷ್ಯರಾಗಿ ಯೋಗ ಮಾರ್ಗ ಪ್ರವೇಶ ಮಾಡಿ ದೀಕ್ಷಾ ಮಾರ್ಗವನ್ನು ಹಿಂದಿನ ಗೋಳ ಮಾಲೆಯಲ್ಲೇ ಮಾಡಿರ್ತಾರೆ, ಪಡ್ಕೊಂಡಿರ್ತಾರೆ. ಅದಕ್ಕೆ ಅವರು ಅಷ್ಟು ಬೇಗ ಈ ಒಂದು ಗೋಳಮಾಲೆಯಲ್ಲಿ ಇನ್ನು ಮುಂದುವರ್ಕೊಂಡು ಮುಂದಿನ ದೀಕ್ಷೆಗಳಿಗೆ ಹೋಗಿರ್ತಕ್ಕಂಥದ್ದು. ಅಂದರೆ ಈಗಿನ ಗೌತಮರು ಮತ್ತು ಮೈತ್ರೇಯರು ಅಂತ ನಾವು ಯಾರನ್ನ ಕರಿತೇವಲ್ಲ, ಅವರು ಇ ಎಫ್ ಜಿ ಗೋಳಕ್ಕೆ ಹೋಗಿ ಮೊದಲನೇ ದೀಕ್ಷೆಯನ್ನು ಪಡ್ಕೋತಾರಲ್ಲ, ಅವರು ದೀಪಂಕರ ಬುದ್ಧರು ಅಂತ ಕರೀತಕ್ಕಂಥವ್ರು ಮುಂದೆ. ಆಗ ಆ ಒಂದು ಗೋಳಮಾಲೆಗೆ ಬುದ್ಧರು ಯಾರಾಗಿರ್ತಾರೆ? ಬುದ್ಧ ಅಂದರೆ ಅದೊಂದು ಪದವಿ ಅಲ್ವಾ. 8ನೆಯ ದೀಕ್ಷೆಯನ್ನು ಯಾರು ಪಡ್ಕೊಂಡಿರ್ತಾರೋ ಅವರಿಗೆ ಬುದ್ಧರು ಅಂತ ಕರೀತಕ್ಕಂಥದ್ದು. ಆಗ ಯಾರು ಬುದ್ಧರಾಗಿದ್ದರು ಅಂದರೆ ದೀಪಂಕರರು, ದೀಪಂಕರ ಬುದ್ಧರು. ಅವರು ಅಲ್ಲಿ ಜೀವನ್ಮುಕ್ತಿಯನ್ನು ಪಡೆದವರಲ್ಲ, ಚಂದ್ರಗ್ರಹ ಮಾಲೆಯಲ್ಲಿ ಜೀವನ್ಮುಕ್ತಿಯನ್ನು ಪಡೆದವರಲ್ಲ. ಅವರು ಶುಕ್ರಗ್ರಹದಿಂದ ಬಂದಿರ್ತಾರೆ. ಶುಕ್ರಗ್ರಹದಲ್ಲಿ ವಿಕಾಸ ಹೊಂದಿ ಅವರು ಹೆಚ್ಚು ಇಲ್ಲಿರ್ತಕ್ಕಂತಹ ಜೀವರುಗಳ ಬೆಳವಣಿಗೆಗೆ ಸಹಾಯ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿರ್ತಾರೆ. ದೀಪಂಕರ ಬುದ್ಧರ ಮುಂದೆ ಇವರಿಬ್ಬರು ಯಾರು? ಈಗಿನ ಗೌತಮ ಬುದ್ಧರು ಮತ್ತು ಮೈತ್ರೇಯರು ಪ್ರಮಾಣ ಮಾಡ್ತಾರಂತೆ, ನಾವು ಮುಂದಕ್ಕೆ ಬುದ್ಧರಾಗ್ತೇವೆ ಅನ್ನುವಂತಹ ಪ್ರಮಾಣ ವಚನವನ್ನು ಯಾವಾಗ ಕೊಟ್ಟರು ಅವರು? ಚಂದ್ರಗ್ರಹ ಮಾಲೆಯ 7ನೆಯ ಪ್ರದಕ್ಷಿಣೆಯ ಜಿ ಗೋಳದಲ್ಲಿ, ಕೊನೆಯ ಗೋಳದಲ್ಲಿ ಅವರು ದೀಕ್ಷಾಪಥವನ್ನು ಪ್ರವೇಶ ಮಾಡಿದ ನಂತರ ದೀಪಂಕರ ಬುದ್ಧರ ಮುಂದೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ, ನಾವು ಮುಂದೆ ಬುದ್ಧರಾಗ್ತೇವೆ ಅನ್ನುವಂಥ. ಅಂದರೆ ಅಷ್ಟು ಪ್ರಗತಿಯನ್ನು ನಾವು ಸಾಧಿಸ್ತೇವೆ, ಸಾಧನೆ ಮಾಡ್ತೇವೆ ಅಂತ ಹೇಳ್ತಾರೆ. ದೀಪಂಕರ ಬುದ್ಧರು ಶುಕ್ರಗ್ರಹ ಯೋಜನೆಯ 4ನೆಯ ಗ್ರಹಮಾಲೆಯಿಂದ ಬಂದವರು. ಶುಕ್ರಗ್ರಹ ಯೋಜನೆ ಪ್ರತಿಯೊಂದು ಯೋಜನೆಯಲ್ಲಿ 7 ಗ್ರಹಮಾಲೆ, ಅಲ್ಲಿ 4ನೇ ಮಾಲೆಯಿಂದ ಜೀವನ್ಮುಕ್ತರಾಗಿ ಈ ಒಂದು ವಿಕಾಸ ಯೋಜನೆಯ 3ನೆಯ ಮಾಲೆಯಲ್ಲಿ ಬುದ್ಧರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾರು? ದೀಪಂಕರರು. ಅವರ ನಂತರ ಕಶ್ಯಪ ಮಹರ್ಷಿಗಳು ಭೂಗ್ರಹದ 4ನೆಯ ಪ್ರದಕ್ಷಿಣೆಯಲ್ಲಿ ಬುದ್ಧರಾಗ್ತಾರೆ. ದೀಪಂಕರರ ನಂತರ ನಮ್ಮ ಈ ಭೂಗ್ರಹ ಮಾಲೆ ಇದೆಯಲ್ಲ, ಮುಂದಿನ ಮಾಲೆ, ಅಲ್ಲಿ ಬುದ್ಧರು ಗೌತಮರಿಗಿಂತ ಮುಂಚೆ ಯಾರು ಬುದ್ಧ ಪದವಿಯಲ್ಲಿದ್ದರಪ್ಪ ಅಂದರೆ ಕಶ್ಯಪ ಮಹರ್ಷಿಗಳು ಅಂತ ಹೇಳ್ತಾರೆ. ಕಶ್ಯಪ ಮಹರ್ಷಿಗಳು ಈ ಭೂಗ್ರಹದ 4ನೆಯ ಪ್ರದಕ್ಷಿಣೆಯಲ್ಲಿ 3ನೆಯ ಮಹಾವಂಶದಲ್ಲಿ ಬೋಧಿಸತ್ವರಾಗಿದ್ದು 4ನೆಯ ಮಹಾವಂಶದಲ್ಲಿ ಬುದ್ಧ ಪದವಿಗೆ ಏರ್ತಾರೆ. ಅಂದರೆ ದೀಪಂಕರರ ನಂತರ ಕಶ್ಯಪರು ಬುದ್ಧರಾಗಿದ್ದರು, ಅದರ ನಂತರ ಗೌತಮರು ಈಗ ಬುದ್ಧರಾಗಿರ್ತಕ್ಕಂಥದ್ದು. ಗೌತಮರು 4ನೆಯ ಮಹಾವಂಶದಲ್ಲಿ ಬೋಧಿಸತ್ವರಾಗಿದ್ದರು, 4ನೆಯ ಮಹಾವಂಶದಲ್ಲಿ. ಇದು ಯಾವ ಪ್ರದಕ್ಷಿಣೆ? 4ನೆಯ ಪ್ರದಕ್ಷಿಣೆ. ಭೂಗ್ರಹ ಮಾಲೆಯ 4ನೆಯ ಪ್ರದಕ್ಷಿಣೆಯಲ್ಲಿ ಯಾರು? ಗೌತಮರು ಬೋಧಿಸತ್ವರಾಗಿದ್ದರು. 5ನೆಯ ಮಹಾವಂಶದಲ್ಲಿ ಬುದ್ಧರಾಗ್ತಾರೆ. 5ನೆಯ ಮಹಾವಂಶ ಅಲ್ವಾ ಇವಾಗ ನಡೀತಾ ಇರೋದು. ಇವಾಗ ತಾನೇ ಅವರು ಬುದ್ಧರಾಗಿ ಬುದ್ಧ ಪದವಿಗೆ ಏರಿದ್ದು. ಅಲ್ವಾ, 2,000 ವರ್ಷದ ಹಿಂದೆ ಅವರು ಬುದ್ಧ ಪದವಿಗೆ ಏರಿದ್ದು. ಹಾಗೆ ಮೈತ್ರೇಯರು 5ನೆಯ ಮಹಾವಂಶಕ್ಕೆ ಬೋಧಿಸತ್ವರಾಗಿ ನೇಮಿಸಲ್ಪಟ್ಟರು. ಈಗ 5ನೇ ಮಹಾವಂಶ. ಈಗ ಯಾರು ಬೋಧಿಸತ್ವರಾಗಿರ್ತಕ್ಕಂಥದ್ದು? ಮೈತ್ರೇಯರು ಈಗ ಬೋಧಿಸತ್ವರಾಗಿರ್ತಕ್ಕಂಥದ್ದು. ಇವರು ಮುಂದೆ 6ನೇ ಮಹಾವಂಶದಲ್ಲಿ ಬುದ್ಧ ಪದವಿಗೆ ಏರ್ತಾರೆ. 6ನೇ ಮಹಾವಂಶ ಬರುತ್ತಲ್ಲ, ಇದಾದಮೇಲೆ 6, 7 ಮಹಾವಂಶಗಳು ಬರುತ್ತಲ್ಲ ಒಂದೊಂದು ಗ್ರಹದಲ್ಲೂ ಕೂಡ. 6ನೇ ಮಹಾವಂಶದಲ್ಲಿ ಅವರು ಬುದ್ಧ ಪದವಿಗೆ ಏರ್ತಾರೆ. ಅದೇ ರೀತಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿರತಕ್ಕಂತಹ ಕುತುಮಿ ಮಹರ್ಷಿಗಳು ಈಗ
ಯಾವ ಒಂದು ಹಂತದಲ್ಲಿದ್ದಾರೆ ಅವರು? ಈಗ 6ನೇ ದೀಕ್ಷೆಯಲ್ಲಿದ್ದಾರಲ್ವ ಅವರು 6ನೇ ಮಹಾಂಶದಲ್ಲಿ 7ನೇ ದೀಕ್ಷೆ ಅಂದರೆ ಬೋಧಿಸತ್ವರಾಗುತ್ತಾರೆ. ಕುತುಮಿ ಮಹರ್ಷಿಗಳು, ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕುತುಮಿ ಮಹರ್ಷಿಗಳು 6ನೇ ಮಹಾಂಶದಲ್ಲಿ, ಈಗ 5ನೇ ಮಹಾಂಶ ನಡೀತಾ ಇದೆ, 6ನೇ ಮಹಾಂಶದಲ್ಲಿ ಬೋಧಿಸತ್ವರಾಗ್ತಾರೆ. ಅವರು 7ನೇ ಮಹಾಂಶದಲ್ಲಿ ಬುದ್ಧ ಪದವಿಗೆ ಏರ್ತಾರೆ. 7 ಮಹಾಂಶಗಳಲ್ವ, ಅಲ್ಲಿಗೆ ಏರ್ತಾರೆ. ಅದೇ ರೀತಿ ಈಗ ಮೌರ್ಯರನ್ನು ಹೇಳ್ತಕ್ಕಂಥದ್ದು, ಅವರು ಈಗ ಮುಂದಿನ 6ನೇ ಮಹಾಂಶದಲ್ಲಿ ಮನುಗಳಾಗ್ತಾರೆ ಅಂತ. ಮೌರ್ಯರು ಮತ್ತು ಕುತುಮಿಯವರಲ್ವ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವರು ಬೋಧಿಸತ್ವರಾದರೆ ಕುತುಮಿಯವರು ಅಂದರೆ 2ನೇ ರೇಖೆ, ಅವರು ಬೋಧನೆಯ ಜ್ಞಾನ ಪ್ರಧಾನವಾಗಿರ್ತಕ್ಕಂಥ ರೇಖೆಗೆ ಸೇರಿದವರು. ಹಾಗೆ ಮೌರ್ಯರು 1ನೇ ರೇಖೆ, ಆಡಳಿತ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು, ಅವರು ಮನುಗಳಾಗ್ತಾರೆ. ಮೌರ್ಯರು ಮನುಗಳಾಗ್ತಾರೆ 6ನೇ ಮಹಾವಂಶದಲ್ಲಿ. 7ನೇ ಮಹಾವಂಶದಲ್ಲಿ ಇನ್ನೂ ಹೆಚ್ಚಿನ ಒಂದು ಸ್ಥಾನಕ್ಕೆ ಅವರು ಏರ್ತಾರೆ ಅನ್ನುವಂತಹ ವಿಚಾರವನ್ನು ಇವರು ಕಂಡುಕೊಳ್ತಾರೆ. ಈ ಬುದ್ಧ ಪದವಿಯಲ್ಲಿರ್ತಕ್ಕಂತಹವರು ಅಧಿಕಾರಿ, ಅದು ಒಂದು ಅಧಿಕಾರ ವರ್ಗ ಅಲ್ವ. ನಾವು ಅಧಿಕಾರ ಶ್ರೇಣಿಯನ್ನು ನೋಡ್ತಾ ಹೋದರೆ ಅಂತರಂಗ ಸರ್ಕಾರದಲ್ಲಿ ಅವರು ಏನಪ್ಪ ಅಂದರೆ ಯಾರಿಗೆ ಉಪದೇಶವನ್ನು ನೀಡ್ತಾರೆ ಅಂದರೆ ಮನುಷ್ಯರಿಗೆ ಮಾತ್ರ ಅಲ್ವಂತೆ, ದೇವತೆಗಳಿಗೂ ಕೂಡ ಉಪದೇಶ ನೀಡ್ತಾರೆ. ಇದು ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾಗಿರ್ತದೆ. ಬುದ್ಧ ಪದವಿಯಲ್ಲಿರ್ತಕ್ಕಂತಹವರು ಮನುಷ್ಯರಿಗೆ ಅಥವಾ ಮಾನವರಿಗೆ ಮಾತ್ರ ಉಪದೇಶ ಕೊಡ್ತಕ್ಕಂಥದ್ದಲ್ಲ, ಅವರನ್ನು ಮಾತ್ರ ಸಂಸ್ಕರಣೆಯಲ್ಲಿ ಮುಂದೆ ತಗೊಂಡು ಹೋಗೋದಲ್ಲ, ದೇವತೆಗಳಿಗೂ ಕೂಡ ಉಪದೇಶವನ್ನು ಕೊಟ್ಟು ಅವರನ್ನು ಸಂಸ್ಕರಣೆಯಲ್ಲಿ ಮುಂದೆ ತಗೊಂಡು ಹೋಗ್ತಕ್ಕಂಥದ್ದು. ಮನುಷ್ಯರ ಒಂದು ಪ್ರವಾಹ ಹೇಗಿದೆಯೋ ಸಂಸರಣ ಪ್ರವಾಹ, ಹಾಗೆ ದೇವತೆಗಳದ್ದು ಕೂಡ ಒಂದಿದೆ. ಅಲ್ಲೂ ದುಷ್ಟ ದೇವತೆಗಳಿದ್ದಾರೆ, ಒಳ್ಳೆಯ ದೇವತೆಗಳಿದ್ದಾರೆ, ಎಲ್ಲ ಇದ್ದಾರೆ, ಅವ್ರದ್ದು ಒಂದು ಪ್ರವಾಹ. ಆದರೆ ಈ ಮನುಷ್ಯ ಪ್ರವಾಹಕ್ಕಿಂತ ಸ್ವಲ್ಪ ಮೇಲ್ಮಟ್ಟದಲ್ಲಿರ್ತಕ್ಕಂಥವ್ರು ದೇವತೆಗಳು ಮಾನವರಿಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡ್ತಾರೆ. ನಾವು ಮೊದಲನೆಯ ಮಾಲೆಯನ್ನು ವಿಚಾರ ಮಾಡಿದಾಗಲೇ ಇದನ್ನೆಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಬಂದ್ವಿ. ಇನ್ನು 2 ನಿಮಿಷ ಮುಗಿಸ್ಬಿಡ್ತೇನೆ. ಹಾಗೆ ಈಗ ನೋಡಿ ಅವ್ರು ಹೇಳ್ತಾರೆ, ಚಂದ್ರಗ್ರಹ ಮಾಲೆಯ ಗೋಳ ಆಲ್ಮೋಸ್ಟ್ ಕೊನೆಗೆ ಬಂದುಬಿಟ್ಟಿದ್ವಿ. 7ನೇ ಪ್ರದಕ್ಷಿಣೆಯ ಕೊನೆಯ ಗೋಳದಲ್ಲಿ ಈಗಿನ ಗೌತಮರು ಮತ್ತು ಮೈತ್ರೇಯರು 1ನೇ ದೀಕ್ಷೆಯನ್ನು ಪಡ್ಕೋತಾರೆ. ಅರ್ಹತ್ ಪದವಿಯ ತನಕ ಅವ್ರು ಮುಂದುವರಿತಾರೆ ಆ ಗೋಳದಲ್ಲಿ. 1ನೇ ದೀಕ್ಷೆಯಿಂದ 4ನೇ ದೀಕ್ಷೆ ತನಕ ಅವ್ರು ಮುಂದುವರಿತಾರಂತೆ ಆ ಗೋಳದಲ್ಲಿ. ಹಾಗೆಯೇ ಹೀಗೆ ಯೋಗ ಮಾರ್ಗವನ್ನು ಪ್ರವೇಶಿಸಿರ್ತಕ್ಕಂಥ ಆತ್ಮರುಗಳಲ್ಲಿ ಜೂಪಿಟರ್ ಕೂಡ ಇರ್ತಾರಂತೆ. ಜೂಪಿಟರ್ ಅಂತಕ್ಕಂಥವ್ರು ಯಾರು? ಅಗಸ್ತ್ಯ ಮಹರ್ಷಿಗಳು ಅಂತ ನಾವು ಕರಿತೇವಲ್ಲ. ಈಗ ಈ ನೀಲಗಿರಿ ಒಂದು ಕಾಡಿನಲ್ಲಿ ಅವರು ಇದ್ದಾರೆ, ಅದೃಶ್ಯರಾಗಿದ್ದಾರೆ, ಕಾಣಿಸೋದಿಲ್ಲ. ಅವರು ಎಷ್ಟೋ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಜೀವ ಒಂದು ವಿಕಾಸ ಮುಂದುವರೆದುಕೊಂಡು ಹೋಗೋ ಒಂದು ವಿಚಾರದಲ್ಲಿ ಅಂತ ಹೇಳ್ತೀವಲ್ಲ, ಅವರು ಜೂಪಿಟರ್ ಕೂಡ ಅಲ್ಲಿ ಇರ್ತಾರೆ. ಅವರು ಆ ಒಂದು ಆತ್ಮರುಗಳ ಒಡನಾಟದಲ್ಲಿ ಇವರು ಕೂಡ ಇರೋದನ್ನು ಅವರು ನೋಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಯೋಗ ಮಾರ್ಗವನ್ನು ಅವರು ಪ್ರವೇಶ ಮಾಡ್ತಾರೆ. ಯಾರು? ಜೂಪಿಟರು ಗೋಳದಲ್ಲಿ ಯೋಗ ಮಾರ್ಗವನ್ನು ಪ್ರವೇಶ ಮಾಡ್ತಾರೆ. ಗೋಳದಲ್ಲಿ ನಮ್ಮ ಗೌತಮರು ಮತ್ತು ಮೈತ್ರೇಯರು 1ನೇ ದೀಕ್ಷೆಯನ್ನು ಪಡ್ಕೊಂಡು 4ನೇ ದೀಕ್ಷೆಯ ತನಕನೂ ಕೂಡ ಸಾಧನೆಯನ್ನು ಪ್ರಗತಿಯನ್ನು ಸಾಧಿಸ್ತಾರೆ. ಇಷ್ಟು ವಿಚಾರಗಳನ್ನು ನಮಗೆ ಇಲ್ಲಿ ಹೇಳ್ತಾರೆ. ಇನ್ನೊಂದು ಮುಖ್ಯವಾದ್ದೇನಪ್ಪ ಅಂದರೆ ಈ ಎಲ್ಲ ಗೋಳಗಳನ್ನು ಈ ಕೊನೆಯ ಪ್ರದಕ್ಷಿಣೆಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಎಲ್ಲಿರ್ತಾರೆ ಅಂದರೆ ಅಂತರ್ಗ್ರಹ ಮಾಲೆಯ ನಿರ್ವಾಣ. ಅದು ಎಲ್ಲಿ ಅಂದರೆ ಈ ಬೀಜ ಮನು ಅಂತ ನಾವು ಹೇಳಿದ್ವಲ್ಲ, ಸೀಡ್ ಮನು, ಆ ಸೀಡ್ ಮನುವಿನ ತೇಜೋಮಂಡಲದ ಒಳಗಡೆ ಸೇರಿಕೊಂಡಿರ್ತಾರೆ. ಆ ತೇಜೋಮಂಡಲದಲ್ಲಿ ಸೇರಿಕೊಂಡಿದ್ದು ಎಷ್ಟೋ ಕೋಟ್ಯಂತರ ಕಾಲ ಅವರ ಒಂದು ಪ್ರಗತಿಗೆ ಅನುಗುಣವಾಗಿ ಮುಂದಿನ ಒಂದು ಪ್ರಗತಿಯನ್ನು ಸಾಧಿಸೋದಕ್ಕೆ, ಮುಂದಿನ ಗ್ರಹಮಾಲೆಯಲ್ಲಿ ಜನ್ಮವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಾಯಬೇಕು. ಅವರಿಗೆ ಸೂಕ್ತವಾದ ಸಮಯ ಬರಬೇಕು. ಮೊದಲು 1, 2, 3 ಪ್ರದಕ್ಷಿಣೆಗಳಲ್ಲಿ ಅಷ್ಟೊಂದು ಹೆಚ್ಚು ಒಂದು ಈ ಗ್ರಹಗಳಲ್ಲಾಗಲಿ ಗ್ರಹ ಮಾಲೆಗಳಲ್ಲಾಗಲಿ ಹೆಚ್ಚಿನ ಬೆಳವಣಿಗೆ ಅಂತಕ್ಕಂಥದ್ದಿರಲ್ಲ. ಅವೆಲ್ಲವೂ ಕೂಡ ಕಡಿಮೆಯ ವರ್ಗದ ಜೀವರುಗಳಿಗೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸೋದಕ್ಕೆ ಇರ್ತಕ್ಕಂಥ ಅವಕಾಶ. ಇವರಾಗಲೇ ಮನುಷ್ಯ ವರ್ಗಕ್ಕೆ ಬಂದುಬಿಟ್ಟಿದ್ದಾರೆ ಅಂದರೆ ಅವರು ಸಾಕಷ್ಟು ಸಮಯ ಕಾಯಬೇಕು. 4ನೇ ಮಾಲೆಯಲ್ಲೇ ಅವರು ಗೋಳದಲ್ಲಿ ಇವರೆಲ್ಲನೂ ಕೂಡ ಜನ್ಮವನ್ನು ಪಡ್ಕೊಳ್ಳೋದು. ಬೆಸೆಂಟ್ರಾಗಲಿ ಲೆಡ್ಬಿಟ್ರಾಗಲಿ ಅವರೆಲ್ಲರೂ ಕಿಂಕರರ ಗುಂಪಿಂದ ಹೋಗ್ಬಿಟ್ಟಿರ್ತಾರಲ್ಲ ಗೋಳದಿಂದ, ಚಂದ್ರ ಗ್ರಹದಿಂದ ಹೊಟ್ಟೋಗಿರ್ತಾರಲ್ಲ ಈ ಅಂತರ್ಗ್ರಹ ಮಾಲೆಗೆ. ಅವರೆಲ್ಲ ಮತ್ತೆ ಯಾವಾಗ ಅವರು ಜನ್ಮವನ್ನು ಪಡ್ಕೊಳ್ತಾರೆ ಅಂದರೆ 4ನೇ ಪ್ರದಕ್ಷಿಣೆ, ಈಗ ನಡೀತಾ ಇದೆಯಲ್ಲ 4ನೇ ಪ್ರದಕ್ಷಿಣೆ, ಈ ಭೂಮಿಯ ಮೇಲೆ ಅವರು ಮತ್ತೆ ಪಡ್ಕೊಳ್ತಾರೆ. ಅಂದರೆ ಅಷ್ಟೊಂದು ಪ್ರಗತಿಯನ್ನು ಅವ್ರು ಹಿಂದೆನೇ ಸಾಧಿಸ್ಬಿಟ್ಟಿರ್ತಾರೆ. ಪ್ರಾರಂಭದ ಪ್ರದಕ್ಷಿಣೆಗಳಲ್ಲಿ ಅವ್ರು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ.
ಆ ಕೊನೆಯ ಪ್ರದಕ್ಷಿಣೆಗಳಲ್ಲಿ ಅವರ ಪ್ರಗತಿಗೆ ಅನುಗುಣವಾಗಿ ಅವರು ಇಲ್ಲಿ ಬರ್ತಾರೆ ಅಂತ. ಆ ಅಂತರ್ಗ್ರಹ ಮಾಲೆಯ ನಿರ್ಮಾಣದಲ್ಲಿ ಎಲ್ಲ ಜೀವರುಗಳು ಇರ್ತಾರಲ್ಲ, ಬರೀ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು, ಸಸ್ಯಗಳು ಎಲ್ಲವೂ ಇರ್ತವೆ. ಎಲ್ಲ ಜೀವ ಪ್ರವಾಹಗಳಲ್ಲಿ ಎಲ್ಲ ಎಷ್ಟೆಷ್ಟು ಪ್ರಗತಿ ಸಾಧಿಸ್ತಾರೋ ಎಲ್ಲರೂ ಕೂಡ ಆ ಬೀಜಮನುವಿನ ತೇಜೋಮಂಡಲದೊಳಗೆ ಹೋಗಿ ಸೇರಿಕೊಂಡಿರ್ತಾರೆ. ಕೋಟ್ಯಾನುಕೋಟಿ ವರ್ಷಗಳ ಕಾಲ ಅಲ್ಲಿ ಕಾಯ್ತಾ ಇರ್ತಾರೆ. ಆ ಸಮಯದಲ್ಲಿ ಬೀಜಮನು ಆಗಾಗ್ಗೆ ಆತನ ಶಕ್ತಿಯನ್ನು ಇವ್ರ ಮೇಲೆ ಹರಿಸ್ತಾ ಇರ್ತಾನಂತೆ. ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಅಂಥದ್ದು ಆಗ್ತಾ ಇರುತ್ತೆ. ಆಗಾಗ ಪರೀಕ್ಷೆ ಮಾಡಿ ನೋಡ್ತಾ ಇರ್ತಾನಂತೆ, ಶಕ್ತಿಯನ್ನು ಹರಿಸ್ತಾ ಇತ್ತು. ಈಗ ನಾವು ಯಾವುದೋ ಒಂದು ಬೀಜ ಹಾಕಿ ಭೂಮಿಗೆ, ಫಲವತ್ತಾಗಿರೋ ಭೂಮಿಗೆ ಬೀಜ ಹಾಕಿ ನೀರು ಹಾಕಿ ಅದು ಬರ್ತಾ ಇದೆಯಾ ಮೇಲೆ ಇಲ್ವಾ ಅಂತ ಆಗಾಗ ಹೋಗಿ ನೋಡ್ತೀವಲ್ಲ, ಹಾಗೇ ಬೀಜಮನು ನೋಡ್ತಾ ಇರ್ತಾನಂತೆ. ಎಲ್ಲ ಆತ್ಮರುಗಳ ಮೇಲೆ ಶಕ್ತಿಯನ್ನು ಹರಿಸಿ ಇನ್ನೂ ಎಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ ಅಂತ ನೋಡ್ತಾ ಇರ್ತಾರಂತೆ. ನಮ್ಮ ಪ್ರಗತಿ ಎಷ್ಟು ಮಟ್ಟಿಗಾಗಿರುತ್ತೋ ಅದರ ಮೇಲೆ, ಅದಕ್ಕನುಗುಣವಾಗಿ ಮುಂದಿನ ಗ್ರಹಮಾಲೆಗೆ, ಯಾರು ಮುಂದಿನ ಗ್ರಹಮಾಲೆಯನ್ನು ನಡೆಸ್ಕೊಂಡು ಹೋಗೋದು, ಆ ಗ್ರಹಮಾಲೆಯ ಬೇರು ಮನು ಅಂದರೆ ರೂಟ್ ಮನು, ಅವನ ವಶಕ್ಕೆ ನಮ್ಮನ್ನು ಒಪ್ಪಿಸ್ತಾ ಹೋಗ್ತಾರೆ. ಸೂಕ್ತ ಸಮಯದಲ್ಲಿ ಬೀಜಮನು ತನ್ನೊಳಗಡೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಜೀವರುಗಳನ್ನು, ಎಲ್ಲ ವರ್ಗದ ಜೀವರುಗಳನ್ನು ಮುಂದಿನ ಒಂದು ಗ್ರಹಮಾಲೆಯಲ್ಲಿ ಆ ಬೇರು ಮನುವಿನ ಒಂದು ವಶಕ್ಕೆ ಕಳಿಸ್ತಾ ಹೋಗ್ತಾರೆ ಅನ್ನುವಂಥ ವಿಚಾರವನ್ನು ನಮಗಿಲ್ಲಿ ಹೇಳ್ತಾ ಹೋಗ್ತಾರೆ. ಇಷ್ಟು ವಿಚಾರಗಳನ್ನು ನಾವು ಈ ಒಂದು 7ನೇ ಪ್ರದಕ್ಷಿಣೆಯಲ್ಲಿ ತಿಳ್ಕೊಳ್ಬೋದು. ಅಲ್ಲಿಗೆ ಈ ಚಂದ್ರಗ್ರಹ ಮಾಲೆ ಅಂದರೆ 3ನೇ ಮಾಲೆಯಲ್ಲಿ ಯಾವ ರೀತಿ ಜೀವ ವಿಕಾಸ ಅಂತಕ್ಕಂಥದ್ದಾಯಿತು, ಯಾವ ಆತ್ಮರುಗಳನ್ನು ನಮ್ಮ ಲೇಖಕರು ಕಂಡುಕೊಂಡ್ರು, ಯಾವ ಹಂತದಲ್ಲಿ ಹೇಗೆ ಅವರ ಬೆಳವಣಿಗೆ ಆಯಿತು ಅನ್ನುವಂಥ ವಿಚಾರವನ್ನು ನಮಗೆ ಹೇಳ್ತಾ ಹೋಗ್ತಾರೆ. ಹೇಗೆ ಮುಂದಿನ ಪ್ರಗತಿಯನ್ನು ಸಾಧಿಸೋದಕ್ಕೆ ನಾವು ಕಾಯಬೇಕಾಗತ್ತೆ ಅನ್ನುವಂಥ ಅನೇಕ ವಿಚಾರಗಳನ್ನು ನಮಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಇಲ್ಲಿಗೆ ನಾವು ಮುಗಿಸೋಣ. ಎಲ್ರಿಗೂ ಧನ್ಯವಾದ.